ನಮ್ಮ ಮಧ್ಯದಲ್ಲಿರುವಂತ ಬ್ರದರ್ ನಾಗರಾಜರ ಪ್ರಾರ್ಥನೆ. ಈಗ ವಿಶೇಷವಾಗಿ ಆತ್ಮಿಕ ತಂದೆ ಹೃದಯದಲ್ಲಿ ಅಪ್ಪ ಏಸಪ್ಪ ವಾಕ್ಯ ಏಸಪ್ಪ ಅವರು ಮಾತಾಡುವ ಬಲಪಡಿಸಿ ಎಲ್ಲ ಮಕ್ಕಳು ಸ್ವಾಮಿ ನಿಮ್ಮ ಆಶೀರ್ವಾದ ಹೊಂದಿಕೊಂಡು ಅದರ ಪ್ರಕಾರ ನಡೆಯಲಿಕ್ಕೆ ದಯಕೃಪೆ ಹಾಗೆ ಬೈಬಲ್ ಎತ್ಕೊಳ್ಳೋಣ. ಬೈಬಲ್ ಎತ್ಕೊಂಡು ಈ ತಿಂಗಳ ಭಾಗಗಳನ್ನು ನಾವು ಓದಿಕೊಳ್ಳೋಣ. ಎಲ್ಲರ ತಿಳಿದ ಪ್ರಕಾರ 1 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಾಕ್ಯ ಒಂದು 3 ಸಾರಿ ನಾವು ಓದಿಕೊಳ್ಳೋಣ. ಜೋರ ಎತ್ತಿದವರೆಲ್ಲ ಎತ್ತಿದ್ದೀರಾ? ತಕ್ಷಣ ಎತ್ಕೋಬೇಕು. ಬೈಬಲ್ ಓದಬಹುದು. ಆದಿ ಕಾಲದಿಂದ ಓದ್ಬೋದಲ್ಲ. ಅಷ್ಟು ಅವ್ರು ಹೇಳ್ಕೊಟ್ಟು ಕೆಲವರು ಫುಲ್ ಸ್ಮಾರ್ಟ್ ಅಂತ ಹಿಂಗೆ ಎತ್ಕೊಂಡು ನೋಡ್ತಾ ಎಲ್ಲಿ ಬರ್ತಾರೆ ಟಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗಾರ ಮಾಡಿ ಓಕೆ, ನಾವು ಓದೋಣ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸೋಣ. ಈಗ ನೀವು ಓದಿ ಎಲ್ಲ ಜೋರ. ಇವಾಗ ಎಲ್ಲರೂ ಸೇರಿ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸೋಣ. ಎಲ್ಲ ಕೂತ್ಕೊಳ್ಳೋಣ. ಎಲ್ಲ ಕೂತ್ಕೊಳ್ಳೋಣ. ದೇವರ ವಾಕ್ಯಕ್ಕೆ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ನಿಮ್ಮ ಚಿಂತೆ ಕರೆ ಹೋಗಬಾರದು. ದೇವರ ವಾಕ್ಯವನ್ನು ಕೇಳುವಾಗಲೇ ಕೆಲವರಿಗೆ ಬಿಡುಗಡೆ ಆಗುತ್ತೆ, ಕೆಲವರಿಗೆ ಆಶೀರ್ವಾದ ದೇವರು ಕೊಡ್ತಾನೆ. ಆಮೇಲೆ ಆ ದೇವರು ಈ ತಿಂಗಳ ಪೂರ್ತಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರ ಸಮ್ಮುಖದಲ್ಲಿ ಕೂತಿದ್ದಾಗ ದೇವರು ಕೊಟ್ಟಂತ ಒಂದು ಅಮೂಲ್ಯವಾದ ವಾಗ್ದಾನ. ಆಮೇಲೆ ಎಷ್ಟೋ ಸರಿ ಪ್ರಸಂಗ ಕೇಳಿದ್ದೀನಿ ಇದರ ಮೂಲಕವಾಗಿ, ಎಷ್ಟೋ ಸರಿ ಪ್ರಸಂಗ ಮಾಡಿದ್ದೀನಿ, ಎಷ್ಟೋ ಸರಿ ನಿಮಗೂ ಟೀಚ್ ಮಾಡಿದ್ದೀನಿ. ಆದರೂ ಕೂಡ ಈ ತಿಂಗಳು ದೇವರು ಕೊಟ್ಟಿರುವಂತ ಅದ್ಭುತವಾದ ವಾಗ್ದಾನ. ಹಲ್ಲೆಲೂಯಾ. ಆತನು ನಂಬಿಗಸ್ತನು. ಎಲ್ಲರೂ ನಂಬಿಗಸ್ತನು. ನನ್ನ ದೇವರು ನಂಬಿಗಸ್ತನು. ಎಲ್ಲ ವಾಕ್ಯಗಳು ನಂಬಿಗಸ್ತನು. ನಂಬಿಗಸ್ತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಹಲ್ಲೆಲೂಯಾ. ಆಮೆನ್. 1ನೇ ತಾರೀಕು ದೇವರು ಯಾವುದರಲ್ಲಿ ನಂಬಿಗಸ್ತನು ಅಂತ ನಿಮಗೆ ಒಂದು 4 ಕಾರ್ಯ ಹೇಳಿಕೊಟ್ಟೆ. ಮೊದಲನೇ ಕಾರ್ಯ
ಸತ್ಯ ದೇವರು, ಅದರಲ್ಲಿ ಆತನು ನಂಬಿಗಸ್ತನು. ಎಂದಿಗೂ ಅದರಲ್ಲಿ ಆತನು ಮಾರ್ಪಡುವುದಿಲ್ಲ, ಬದಲಾಗಲ್ಲ. ಆತನ ಅದರಲ್ಲಿ ನಂಬಿಗಸ್ತನಾಗಿದ್ದಾನೆ. ಎರಡನೇ ಕಾರ್ಯ ನಾವು ನೋಡಿದೆವು, ಆತನು ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನು ಪರಿಶುದ್ಧಪಡಿಸುವಂತ ದೇವರು. ಯಾಕೆ ಅದನ್ನು ಪರಿಶುದ್ಧಪಡಿಸ್ತಾನೆ? ಆತನು ಪರಿಶುದ್ಧನು. ಹಲ್ಲೆಲೂಯಾ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು? ಪರಿಶುದ್ಧರಾಗಿ ಇರಬೇಕು. ಅದರಲ್ಲಿ ಆತನು ಎಂದಿಗೂ ಬದಲಾಗಲ್ಲ. ಹಲ್ಲೆಲೂಯಾ. ಫೇತ್ಫುಲ್ ಗಾಡ್. ಹಲ್ಲೆಲೂಯಾ. ಅದರ ನಂಬಿಗಸ್ತರು ಯಾವುದರಲ್ಲಿ? ಪರಿಶುದ್ಧದಲ್ಲಿ. ಆಮೆನ್. ಅದಕ್ಕೆ ಆತನು ಹೇಳ್ತಾನೆ, ನಿನ್ನ ಶರೀರ ಮಾತ್ರ ಪರಿಶುದ್ಧಪಡಿಸಿದ ಅಂತ ಹೇಳಿದ. ಪ್ರತಿ ಆತ್ಮ, ಒಬ್ಬ ಮನುಷ್ಯನ 3 ರೀತಿಯಲ್ಲಿ ರೂಪಿಸಲ್ಪಟ್ಟಿದ್ದಾನೆ. ಅವನು ಯಾವುದರಲ್ಲಿ? ಶರೀರದಲ್ಲಿ, ಆತ್ಮದಲ್ಲಿ, ಪ್ರಾಣದಲ್ಲಿ. ದೇವರು ಹೇಳ್ತದೆ ಅವು 3 ನಾವು ಪರಿಶುದ್ಧಪಡಿಸ್ತೇನೆ. 3ನೇದಾಗಿ ನಾವು ನೋಡಿದ ಪ್ರಕಾರ ನಮ್ಮ ವೈರಿಗಳನ್ನು ಆತನು ಕಾಂಪ್ರಮೈಸ್ ಮಾಡಲ್ಲ. ಹಲ್ಲೆಲೂಯಾ. ಆ ವೈರಿಯೊಂದಿಗೆ, ಸೈತಾನನೊಂದಿಗೆ ಎಂದಿಗೂ ದೇವರು ಕಾಂಪ್ರಮೈಸ್ ಆಗಲ್ಲ. ಹಲ್ಲೆಲೂಯಾ. ದೇವರು ಅವನಿಗೆ ಆಮೇಲೆ ಮುಯಿ ತೀರಿಸ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ವೈರಿಗಳನ್ನು ಅದನ್ನ ಏನ್ ಮಾಡೋಣಂತೆ? ಕಾಲು ಕೆಳಗಡೆ ಹಾಕ್ತಾರೆ. ಹಲ್ಲೆಲೂಯಾ. ಅವನ ಎತ್ತಿ ತಲೆ ಮೇಲೆ ಇಟ್ಕೋಬೇಡಿ. ಕೆಲವು ವಿಶ್ವಾಸಿಗಳು ಯಾವಾಗಲೂ ಸೈತಾನ 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 ಅದು ಬಿಟ್ಟು ನನ್ನನ್ನು ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ಹಲ್ಲೆಲೂಯಾ. 3ನೇ ಕಾರ್ಯ ದೇವರು ಹೇಳಿದ್ರು, ಸೈತಾನನು ಶೀಘ್ರವಾಗಿ ನಿನ್ನ ಕಾಲು ಕೆಳಗಡೆ ಹಾಕಿ ತುಳಿಯುತ್ತೇನೆ. ಇವಾಗ ವಿಶ್ವಾಸಿಗಳು ಏನ್ ಮಾಡ್ತಾರೆ? ಕಾಲು ಕೆಳಗಡೆ ಸೈತಾನ ಎತ್ತಿ ತಲೆ ಮೇಲೆ ಇಟ್ಕೊಂಡ್ರೆ. ಅದರಿಂದ ಈ ತಿಂಗಳು ಹೇಳಿ ಸೈತಾನ ನೋಡಿ, ಸೈತಾನೆ, ನಮ್ಮ ದೇವರು ನನ್ನನ್ನು ಕರೆದಾತನು ನಂಬಿಗಸ್ತನು. ಆಮೆನ್. ಹಲ್ಲೆಲೂಯಾ. ನೋಡಿ, ಮತ್ತೊಂದು ವಾಕ್ಯ ಅಲ್ಲಿ ಹೇಳಲ್ಪಟ್ಟಿದೆ, 1 ಪೇತ್ರ 4:19 ಸೃಷ್ಟಿಕರ್ತನಿಗೆ ನಿಮ್ಮ ಆತ್ಮಗಳನ್ನು ಒಪ್ಪಿಸಿಕೊಳ್ಳಿ. ಹಲ್ಲೆಲೂಯಾ. ಯಾವುದೇ ನಂಬಿಗಸ್ತರಂದ್ರೆ ನಮ್ಮನ್ನು ಕಾಯುವುದರಲ್ಲಿ ನಿಮ್ಮ ಆತ್ಮ ದೇವರಿಗೆ ಒಪ್ಪಿಸಿಕೊಳ್ಳಿ. ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಳ್ಳಿ. ಅವಾಗ ನಾನು 1ನೇ ತಾರೀಕು ಹೇಳುವಾಗ ಹೇಳಿದೆ, ಸ್ಟೇಫಾನನು ಏನ್ ಮಾಡ್ತಂತೆ? ಸಾಯುವಂತ ಪರಿಸ್ಥಿತಿ, ಎಲ್ಲಾರು ಕಲ್ಲಲ್ಲಿ ಹೊಡಿತಾ ಇದ್ದಾರೆ, ರಕ್ತ ಗಾಯವಾಗ್ತದೆ, ಎಲ್ಲ ಕಡೆ ನೋವಾಗ್ತದೆ. ಆದ್ರೂ ಕೂಡ ಮೊಣಕಾಲು ಹಾಕಿ, ಕರ್ತನೇ ನನ್ನ ಆತ್ಮವನ್ನು ಸೇರಿಸಿಕೊ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾದ ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ರೆ ಆತನು ಕೊನೆಯವರೆಗೂ ಕಾಪಾಡ್ತಾನೆ. ಅದು 1ನೇ ತಾರೀಕ ನಾನು ನಿಮ್ಮ ಮುಂದೆ ಹಂಚಿಕೊಂಡ ವಿಷಯಗಳು. ಹಲ್ಲೆಲೂಯಾ. ಇವತ್ತು ನಾವು ನೋಡಬೇಕಾದ ಕಾರ್ಯಗಳನ್ನು ನೋಡೋದು ಮುಂಚೆ ಕೆಲವು ವಾಕ್ಯಗಳನ್ನು ನಿಮಗೆ ನಾನು ಹೇಳಿಕೊಡ್ತೇನೆ. 3ನೇ ಪ್ರಕಟಣೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಅಲ್ಲಿ ವಾಕ್ಯ ಹೇಳ್ತದೆ, ನಂಬತಕ್ಕದ್ದು ಸತ್ಯ ಸಾಕ್ಷಿ. ಹಲ್ಲೆಲೂಯಾ. ಹೋದ್ರೆ ಯಾರಾದ್ರೂ ಒಬ್ರು ಅಲ್ಲಿ ಹೇಳப்பட்டிದೆ, ನಮ್ಮ ದೇವರ ಸಾಕ್ಷಿ ಅಂತಲೂ ನಂಬತಕ್ಕಂಥದ್ದು ಅದು ಸತ್ಯವಾದ ಸಾಕ್ಷಿ. ಹಲ್ಲೆಲೂಯಾ. ನಿಜವಾದ ಸಾಕ್ಷಿ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಅನೇಕರು ಹೇಳ್ತಾರೆ, ಹಂಗೆ ಹಿಂಗೆ ಕ್ರೈಸ್ತರ ಹಂಗೆ ಹಿಂಗಂತ ಏನೋ ಹೇಳ್ಕೊಳ್ತಾರೆ. ನಾನು ಹೇಳ್ತೀನಿ ನೋಡಿ, ಎಷ್ಟು ವೈರಿಗಳು ಎದುರು ಕೂಡ, ಎಷ್ಟು ವಿರೋಧಿಗಳು ಎದುರು ಕೂಡ ಆತನು ಸತ್ಯವಾದ ದೇವರು. ಆತನು ಬದಲಾಯಿಸಕ್ಕೆ ಯಾವುದೂ ಸಾಧ್ಯವಿಲ್ಲ. ಯಾವ ಕಾರ್ಯದಿಂದ ಅದನ್ನು ಬದಲಾಯಿಸಕ್ಕಾಗಲ್ಲ. ಯಾಕಂದ್ರೆ ಆತನ ಸಾಕ್ಷಿ ನಿಜವಾದದ್ದು. ಆತನು ಮರಣವನ್ನು ಹೊಂದಿದ್ದು ನಿಜ, ಆತನು ಹುಟ್ಟಿದ್ದು ನಿಜ, ಆತನು ಪುನರುತ್ಥಾನವಾಗುವುದು ನಿಜ. ಈ ವಸ್ತು ಜೀವಿಸುವುದು ಅದು ಸತ್ಯ. ಅದರ ನಂಬತಕ್ಕದ್ದು ಸತ್ಯ. ಹಲ್ಲೆಲೂಯಾ. ಏನೋ ಇರ್ಬೋದು, ಏನೇ ಬರ್ಬೋದು ಅಂತ ಹೇಳಿಲ್ಲ. ನಂಬತಕ್ಕಂಥದ್ದು ಸತ್ಯ ಸಾಕ್ಷಿ. ಹಲ್ಲೆಲೂಯಾ. ಆಮೇಲೆ ನೀವೆಲ್ಲ ನ್ಯೂಸ್ ಅಲ್ಲಿ ಕೇಳಿದ್ದೀರಾ ಅಲ್ವಾ? ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ಕೈ ತೋರಿಸಿ. ಎಲ್ಲ ಕೇಳಿದ್ದೀರಾ? ಆಮೇಲೆ ನಾವು ಚಿಂತೆ ಪಟ್ಟು ಬೇಡ. ಈಗ ಅಪ್ಪನ ಗೌರವ ಬರ್ತಾರೆ ಯಾರಂದ್ರೆ, ನಿಮ್ಮ ಅಪ್ಪನ ಅಂದ್ರೆ ನೀವೇನಂತೀರ? ನಮ್ಮ ಅಪ್ಪನೇಪ್ಪ, ಅವರೇ ಮೂಲಕವಾಗಿ ಹುಟ್ಟಿರೋದು. ಯಾರಾದ್ರೂ ಬಂದು ಅವ್ರಿಗೆ ಅವ್ರು ನಿಮ್ಗೆ ತುಂಬಾ ಡಿಫ್ರೆಂಟ್ ಇದೆಯಲ್ಲ ಅಂದ್ರೆ ಹೆಂಗಿರುತ್ತೆ? ಹಲ್ಲೆಲೂಯಾ. ವಾಕ್ಯ 3:14 ಓದಿ. ಪ್ರಕಟಣೆ 3:14. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೆನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿ. ಕೈ ಎತ್ತಿ ಜೋರಾಗಿ ನಮ್ಮ ದೇವರು ಎಂತ ದೇವರು? ನಂಬತಕ್ಕ ಸತ್ಯ ಸಾಕ್ಷಿ. ಹಲ್ಲೆಲೂಯಾ. ಸಾಕ್ಷಿ ಇದೆ, ಆತನಿಗೆ ಸಾಕ್ಷಿ ಇದೆ. ಹಲ್ಲೆಲೂಯಾ. ಆಮೆನ್. ಇವತ್ತು ವಿಜ್ಞಾನಿಗಳು ಎಷ್ಟೋ ಕಂಡುಹಿಡಿತಾರೆ. ಹಳೆ ಕಾಲದಲ್ಲಿ ನೋವ ಕಟ್ಟಿದಂತ ನಾವೇನು ಕಂಡುಹಿಡಿದ್ರು, ಗೋಲಿಯಾತನ್ನು ಕಂಡುಹಿಡಿದ್ರು, ಅವನ ಎಮ್ಮಿಗೆಗಳು
ಅವನು ಸತ್ತಿದ್ದು, ಯುದ್ಧ ಮಾಡಿದ್ದು, ದೇವರು ಮಾಡಿಕೊಟ್ಟಂತ ಒಡಂಬಡಿಕೆಯನ್ನು ಎಲ್ಲ ಕಂಡುಹಿಡಿದರು. ದೇವರು ಬೈಬಲ್ ಆ ಕಾಲದಲ್ಲಿ ಬಂದಂತ ಎಲೆಗಳಲ್ಲಿ ಬೈಬಲ್ ಅನ್ನು ಬರೆದಿದ್ರು, ಅದೆಲ್ಲ ಕಂಡು ಹಿಡಿದಿದ್ದಾರೆ. ಏನೇ ಇದ್ರು ಕೂಡ ನಾನು ಹೇಳ್ತೇನೆ ನೋಡಿ, ಸತ್ಯ ಆಗೋದು ಸ್ವಲ್ಪ ಕಷ್ಟ. ಸುಳ್ಳು ನೋಡಿ ಹಾಗೆ ಆಗುತ್ತೆ, ದುರುಪದೇಶ ಹಾಗೆ ಆಗುತ್ತೆ. ಆದ್ರೆ ಒಳ್ಳೆ ಮಾತು ಎಲ್ಲ ಹಬ್ಬಲ್ಲ. ಯಾಕಂದ್ರೆ ನಮ್ಮೆಲ್ಲ ಇರುವಂತ ಕೆಟ್ಟ ಗುಣಗಳು ಕೆಟ್ಟ ಕಾಲದಿಂದ ಹಬ್ಬಕ್ಕೆ ಆಗ್ತಾರೆ. ಬೈಬಲ್ ಹೇಳ್ತದೆ, ನಂಬತಕ್ಕದ್ದು ಸತ್ಯ ಸಾಕ್ಷಿ. ಅಲ್ಲೆಲ್ಲ 1000 ಬರಲಿ ಬಿಡ್ರಿ, 1000 ಬರಲಿ. ನಾನು ಯೇಸು ಸ್ವಾಮಿನ ಕಂಡುಕೊಂಡಂತ ಪ್ರಾರಂಭದಲ್ಲಿ ನಮ್ಮ ಹುಡುಗರೆಲ್ಲ ನಾವು ಸೇರಿ ಪ್ರಾರ್ಥನೆ ಮಾಡ್ತಾರೆ. ನೀವೆಲ್ಲ ಹಂಗಿಲ್ಲ, ನೀವೆಲ್ಲ ತುಂಬಾ ಬಿಸಿ. ನಾವು ಯಾವಾಗಲೂ ಪ್ರೇಯರ್ ಯಾವಾಗೆಲ್ಲ ಪ್ರೇಯರ್ ಮಾಡ್ಬೇಕೋ ಅಂದ್ರೆ ನಾವು 4-5 ಜನ ಸಭೆ ಭಾಷೆ ಗೊತ್ತಿಲ್ಲ ನಾವು ಯಾವಾಗ ಟೈಮಲ್ಲಿ ಪ್ರೇಯರ್ ಮಾಡ್ತೀವಂತ. ರಾತ್ರಿ ಇರ್ಬೋದು, ಬೆಳಿಗ್ಗೆ ಇರ್ಬೋದು, 3 ಗಂಟೆಗೆ ಇರ್ಬೋದು, 2 ಗಂಟೆಗೆ ಸಭೆಯಲ್ಲಿ ಪ್ರೇಯರ್ ಮಾಡ್ತಾರೆ. ಅದು ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಮನುಷ್ಯ ಹೇಳ್ದ, ತಲೆ ಕೆಡಿಸ್ಬಿಟ್ಟ ನನಗೆ. ಅವನ ಫ್ರೆಂಡ್ ಯಾರೋ ಮುಸ್ಲಿಮ್ಸ್, ಇಸ್ಲಾಮಿ, ಅವನು ಏನೋ ತಲೆ ಕೆಡಿಸ್ಬಿಟ್ಟ ಅಂತ ನಮ್ಗೆ ತಲೆ ಕೆಡಿಸ್ಬಿಟ್ಟು. ನಾನು ಒಂದೇ ಮಾತು ಹೇಳಿದೆ, ನೀವು 1000 ಹೇಳ್ಕೊಳ್ಳೋಣ, ನನಗೆ ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ನನ್ನ ಶಾಪಕ್ಕಾಗಿ ದೇವರು ಸತ್ತಿದ್ದಾರೆ. ನಾನು ಅದು ನಂಬ್ತೀನಿ. 1000 ಜನ 1000 ಹೇಳ್ತಾರೆ. ಅಲ್ಲೇಲಿಯ ಅವರ ಸಾಕ್ಷಿ ಎಂಬುದು ನಂಬತಕ್ಕದ್ದು ಸತ್ಯವಾದ. ಕೈಯಲ್ಲಿ ದೇವರು ಕೊಡ್ತಾರೆ. ಅದರಲ್ಲಿ ಯಾವ ಸಂಶಯ ಬರಬೇಕು. ಅಲ್ಲೇಲಿಯ ಆಮೆನ್. ಸೋದರಗಳು ಭಾರತಗಳು ಇವಾಗೆಲ್ಲ ಬರ್ತಿದ್ದು, ಇವಾಗೆಲ್ಲ ಎತ್ತಿದ್ದು ಆದಿ ಶತಮಾನದಿಂದಲೇ ಯೇಸು ಕ್ರೈಸ್ತರು ಈ ಭೂಮಿಗೆ ಬಂದ ದಿನದಿಂದಲೂ ಇದುವರೆಗೂ ಆಮೇಲೆ ಅದರ ಬರದ ಕ್ರಿಸ್ತ ಶಕ ಪೂರ್ವದ ಅದಾಗಿದ್ದಲು ಆರಂಭದಿಂದಲೂ ಎಷ್ಟು ನೆಹರು ಅರಸನ ಎದ್ದು ಬಂದನು, ದೇವಚರನ್ನ ಬೆಂಕಿಯಿಂದ ಸುಟ್ಟಾಕದನು, ಸಿಂಹದ ಬಗ್ಗೆ ಹಾಕದನು. ಅವಾಗ ಕೂಡ ಈ ಕ್ರೈಸ್ತರಿಗೆ ವಿರೋಧವಾಗಿ ಏನು ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ನಂಬತಕ್ಕದ್ದು, ಇದು ಸತ್ಯ ಸಾಕ್ಷಿ. ನೈವೇದ್ಯದಲ್ಲಿ ನನ್ನ ದೇವರು ನಮ್ಮ ತತ್ವವನ್ನು ಅದರ ಸತ್ಯವಾದ ಸಾಕ್ಷಿ, ಅದರ ನಂಬಿಕೆಯನ್ನು ಅದರ ಎಂದಿಗೂ ಕೈ ಬಿಡುವ ದೇವರಲ್ಲ. ನಿಮ್ಮನ್ನು ಕರೆಯುವಾಗಲೂ ಅದರ ನಂಬಿಕೆಯನ್ನು ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಕೆಲವರು ನಾವು ಪಾಸ್ಟರ್ಸ್ ಎಲ್ಲ ಹೇಳಿದ್ರು, ಪಾಸ್ಟರ್ ಏನ್ ಮಾಡೋದು, ಭಾನುವಾರ ಏನ್ ಮಾಡೋದು, ಹಂಗೆ ಏನ್ ಮಾಡೋದು. ಯಾಕೆ ಭಯ ಪಡ್ತೀರಾ? ಏನ್ರಿ, ಯಾರು ಸೇವೆ ಮಾಡ್ತಾರೆ? ಏನು ಊಟ ಹಾಕಿ ಮಾಡ್ತಾರೆ? ಯಾವ ಸುಳ್ಳ ಹೇಳ್ತಾ ಇರೋದು, ಸತ್ಯವನ್ನು ಹೇಳ್ತಾ ಇದ್ವಿ. ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ಧೈರ್ಯವಾಗಿ ಸಾಗಬೇಕು. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ, ಅವರ ಎತ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿ ಇನ್ನೇನು ಮರಣ ಮಾಡೋ ಸಮಯದಲ್ಲಿ ಅವರು ದೇವದೂತರ ಮುಖಾಂತರ ಬಿಡಿಸಲ್ಪಟ್ಟರು. ಬಂದ್ಬಿಟ್ಟು ಹೇಳ್ತಾರೆ, ಏನು ಗೊತ್ತಾ, ತಿರುಗಿ ಬಂದು ಅದೇ ಸಭೆ ಮಂದಿರದಲ್ಲಿ ಅವರು ಪ್ರಸಂಗ ಮಾಡುವಾಗ, ನೀನ್ ಹೇಳಿಲ್ವಾ ಯೇಸು ಸ್ವಾಮಿ ಹೆಸರು ಪ್ರಸಂಗ ಮಾಡ್ಬೋದು? ಅವ್ರು ಹೇಳಿದ್ರು, ಮನುಷ್ಯರ ಮಾತು ಕೇಳುವುದಕ್ಕಿಂತ ದೇವರ ಮಾತು ಕೇಳೋದು ಉಲ್ಲಸ. ಇವಾಗೆಲ್ಲ ಆಮೇಲೆ ಆಪೋಸಿಷನ್ ಇರೋದು ಆದಿ ಶತಮಾನದಿಂದಲೇ ಏನು ಮಾಡಕ್ಕಾಗಲ್ಲ. ಇಲ್ಲ ತಗೊಂಡು ಜೈಲಿಗೆ ಹಾಕ್ಬೋದು, ಇಲ್ಲ ತಗೊಂಡು ಏನು ಬೇಕಾದ ಮಾಡ್ಬೋದು, ಅಲ್ಲದೆ ನಮ್ಮನ್ನು ಸಾಯಿಸ್ಬೋದು. ನಮ್ಮ ಆತ್ಮ ಅವರೊಂದಿಗೆ ಸೇರುತ್ತೆ. ಈ ಆತ್ಮ ಅಲ್ಲಿಗೆ ಸೇರುತ್ತೆ. ಸೃಷ್ಟಿಕರ್ತನಾದ ನಂಬಿಕಸ್ತನಿಗೆ ನಿಮ್ಮ ಆತ್ಮಗಳನ್ನು ಒಪ್ಪಿಸಿಕೊಳ್ಳಿ, ನಿಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಳ್ಳಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರೇ ಮಾಡೋಣ. ದೇವರೇ, ನಿಮಗೆ ಈ ಮಕ್ಕಳು ನಿಮಗಾಗಿ. ಹಲ್ಲೆಲೂಯಾ. ನಂಬತಕ್ಕದ್ದು ನಮ್ಮ ಪಾಪಗಳನ್ನು ನೀಗಿಸಕ್ಕೆ ಶಕ್ತನ. ನೀನು ತುಂಬಾ ಕುರುಕಾರನ, ನೀನು ದೊಡ್ಡ ರೌಡಿನ, ಇಲ್ಲ ವಿಭಚಾರ ಮಾಡಿದ್ಯಾ, ಇಲ್ಲ ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ಯಾ, ನಿನ್ನನ್ನು ಯಾರು ನಿನ್ನ ಬಯಸ್ತಾ ಇಲ್ವಾ? ಏಸಪ್ಪ ಹೇಳ್ತಾರೆ, ಮಗನೇ ನಿನ್ನ ಪಾಪಗಳನ್ನು ಒಪ್ಪಿಕೊ, ನಾನು ಅದೆಲ್ಲವನ್ನು ಪರಿಹಾರ ಮಾಡ್ತೇನೆ. ಸಂತೋಷವಿರುವ ನಮ್ಮ ದೇವರು ಯಾರು ನಂಬಿಕಸ್ತನು, ನಾವು ಎಷ್ಟು ದೊಡ್ಡ ಪಾಪಿ ಆದರೂ ಕೂಡ ನಮ್ಮನ್ನು ಪ್ರಸಿದ್ಧಪಡಿಸದೆ ನಂಬಿಕಸ್ತನಾಗಿಲ್ಲ. ಹೋಗಿ ಆ ವಾಕ್ಯನ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಮಾಡಬೇಕಾದಿದೆ. ನಾನು ಪಾಪಿ ಅಂತ ಒಪ್ಕೋಬೇಕು, ನಾನು ವಿಭಚಾರ ಮಾಡಿದ್ದೀನಿ ಒಪ್ಕೋಬೇಕು, ನಾನು ಕುಂತಿದ್ದು ನಿಜಾನೇ ಸ್ವಾಮಿ, ಮಾತಾಡಿದ ನಿಜಾನೇ, ನಾನು ಕತ್ತಿದ್ದು ನಿಜಾನೇ, ನಾನು ಅನ್ಯಾಯ ಮಾಡಿದ್ದು ನಿಜಾನೇ, ನಾನು ಪಾಪಿ ಅಪ್ಪ ಅಂತ ಒಪ್ಪಿಕೊಂಡ್ರೆ, ಅದಕ್ಕೆ ಮಾಡಿದರೆ ಆತನು ನಂಬಿಗಸ್ತ. ಹೇಳಲಾರು
ನಂಬಿಗಸ್ತನು. ಹಲ್ಲೆಲೂಯಾ. ಆಮೆನ್. ಕಷ್ಟದಲ್ಲಿ ಯಾರು ಹೋಗ್ತಾ ಇದ್ದೀರಾ ದೇವರ ಜನರೇ? ಕಷ್ಟದಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಕುಟುಂಬದಲ್ಲಿ ಎಲ್ಲ ಏರುಪೇರು ಆಗ್ತದೆಯಾ? ಅವಾಗ ಹೇಳಿ, ನಿಮ್ಮ ಹೆಂಡತಿ ನೋಡಿ, ನಿಮ್ಮ ಗಂಡನ ನೋಡಿ ಹೇಳಿ, ನನ್ನ ಕಳೆದವರು ಮೇಸ್ತ್ರಿ ಅಲ್ಲ, ನನ್ನನ್ನು ಕಳೆದವರು ನನ್ನ ಗಂಡನೋ ನನ್ನ ಹೆಂಡತಿನ ಅಲ್ಲ, ನನ್ನನ್ನು ಕಳೆದವರು ನಂಬಿಗಸ್ತನಾಗಿದ್ದರು. ಆ ದೇವರು ಎಂದಿಗೂ ನನ್ನನ್ನು ಬಿಡುವ ದೇವರಲ್ಲ, ಎಂದಿಗೂ ನನ್ನ ಕರೆಯುವುದಿಲ್ಲ. ಇಡೀ ಲೋಕವೇ ನಮಗೆ ವಿರೋಧವಾಗಿ ನಿಂತು ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು. ದೇವರ ಮಗನೇ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅಧಿಕ ಮಾಡಿದ್ರೆ ನಿನ್ನನ್ನು ನಾನು ಪರಿಶುದ್ಧಪಡಿಸ್ತೇನೆ. ಆಮೆನ್. ಯಾವುದನ್ನು ನಂಬಿಗಸ್ತನು? ಪಾಪಗಳನ್ನು ನೀಗಿಸುವುದರಲ್ಲಿ, ಪರಿಶುದ್ಧಪಡಿಸುವುದರಲ್ಲಿ. ಒಪ್ಪಿಕೊಳ್ಳಿ, ನನ್ನಲ್ಲಿ ಕೊರತೆ ಇದೆ ಸ್ವಾಮಿ, ಹೌದು ಸ್ವಾಮಿ, ನಾನು ಪ್ರಯತ್ನ ಅವನ ಮುಂದೆ ಮಾಡಿದ ನಾನು ಒಪ್ಕೊಳ್ತೀನಿ. ಕೆಲವರು ಸಾಧಿಸ್ತಾರೆ, ಅವನು ಶ್ರಮಿಸಲ್ಲ ದೇವರು, ಅದೇ ಸಾಧಿಸ್ತಾರೆ, ಅದರಲ್ಲಿ ಏನೋ ಹೇಳ್ತಾರೆ, ಮಸಾಲ ಹಾಕ್ತಾರೆ, ಚಿಕನ್ ಕೊಟ್ಟ ಸಾರು ಮಾಡಿ ಕೊಟ್ಬಿಡ್ತಾರೆ, ಮಸಾಲ ಹಾಕ್ಬೇಡ್ರಿ, ಅವ್ರ ಭಾಷೆ ಮಾಡಿದ ತಪ್ಪೆ, ಸಂಸ್ಕೃತಿ ದೇವರೇ ನಾನು ಮಾಡಿದ ತಪ್ಪು, ನನ್ನ ಸಂಸ್ಕೃತಿ. ಆಮೇಲೆ ಹೇಳ್ಬಿಟ್ಟು ಮತ್ತೆ ಮತ್ತೆ ಮಾಡೋದಲ್ಲ, ಒದೆ ಬೀಳ್ತಾರೆ. ಹೇಗ್ ಬೀಳ್ತಾರೆ? ಒದೆ ಬೀಳ್ತಾರೆ, ಸರಿಯಾಗಿ ಬೀಳ್ತಾರೆ. ಹೇಗೆ ಮಾಡಿದ ತಪ್ಪು ಮಾಡ್ತಾರೆ ಮೂಡು, ಅವ್ರಿಗೇನಾಗುತ್ತೆ? ಪನಿಷ್ಮೆಂಟ್ ಇದೆ. ಒಂದ್ಸರಿ ನೀವು ದೇವರಿಗೆ ಒಪ್ಪಿಸ್ಕೊಟ್ಬೇಕು, ಒಂದು ಸರಿ ಪಾಪಗಳನ್ನು ಅರಿಕೆ ಮಾಡ್ತಾರೆ, ನೀವೇನ್ ಮಾಡ್ಬೇಕು? ಮತ್ತೆ ಮಾಡಬಾರ್ದು. ಮಾಡಿದ್ರೆ 2 ಪನಿಷ್ಮೆಂಟ್ ಇದೆ, 2 ಒದೆ ಬೀಳ್ತಾರೆ ನಿಮಗೆ. ಅದರಿಂದ ದೇವ ಮಕ್ಕಳೇ, ದೇವರ ಅರಿಕೆ ಮಾಡಿ, ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಸ್ಬಿಟ್ಟು ಮತ್ತೆ ಅದರಲ್ಲಿ ಜೀವನ ಮಾಡಿದ್ರೆ ನಮ್ಮ ದೇವರು ಭಯಂಕರ. ಇಬ್ರಾಹಿಂ ಹೇಳ್ತಾರೆ, ಸರ್ವಶಕ್ತನಾದ ಕೈಯಲ್ಲಿ ಸಿಕ್ಕಿಕೊಳ್ಳಬೇಕು. ಮನುಷ್ಯನಲ್ಲಿ ಸಿಕ್ಕಿಕೊಳ್ಳಬಹುದು, ವಿಶ್ವಾಸಿಗಳ ಹತ್ರ ಸಿಕ್ಕಿಕೊಳ್ಳಬಹುದು, ಪಾಸ್ವರ್ತ ಸಿಕ್ಕಾಕೋಬಹುದು, ದೇವರ ಹತ್ರ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ ಮುಗೀತು. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಪಾಪಗಳು ಎಂತಾದೇ ಇರ್ಬೋದು. ಒಂದು ವೇಳೆ ಗಂಡಸರು ನೋಡುವಾಗ ಕೆಟ್ಟ ಕೆಟ್ಟ ಆಲೋಚನೆ ಬರ್ಬೋದು, ಇಲ್ಲ ಹೆಂಗಸರು ನೋಡುವಾಗ ಕೆಟ್ಟ ಕೆಟ್ಟ ಆಲೋಚನೆ ಬರ್ಬೋದು. ನಾವೆಲ್ಲ ಕೊರತೆಗಳು ದೇವರಿರ್ತಾನೆ, ಅದು ಒಪ್ಪಿಕೋ, ಅರಿಕೆ ಮಾಡು, ದುಡ್ಡುಗಳು ದೇವರನ್ನು ಪರಿಶುದ್ಧಪಡಿಸ್ತದೆ. ಒಂದು ರೀತಿಯ 10ನೇ ವಾಕ್ಯ ನಾವು ನೋಡ್ತೇವೆ. ಅದು ನಂಬಿಗಸ್ತನು ಯಾವುದರಲ್ಲಿ? ನಮಗೆ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ಶೋಧನೆ ಬಂದಾಗ, ಪಾಡುಗಳು ಬಂದಾಗ ಮನುಷ್ಯನೊಂದಿಗೆ ಹೋಗಬೇಡ್ರಿ. ನಮ್ಮ ದೇವರು ನಂಬಿಗಸ್ತನು, ನಮ್ಮ ಕರ್ತನು ನಂಬಿಗಸ್ತನು. ಅದನ್ನ ನನಗೆ ಏನ್ ಮಾಡ್ಬೇಕು? ಅದನ್ನ ಮಾತ್ರ ನಂಬ್ರಿ. ಹಲ್ಲೆಲೂಯಾ. ಮನುಷ್ಯ ಸಹಿಸಲಾರಂತ ಶೋಧನೆ ದೇವರು ಕೊಡಲಾರನು, ಕೊಟ್ಟರು ಕೂಡ ಅದು ಏನ್ ಮಾಡ್ತಾನಂತೆ? ತಪ್ಪಿ ಹೋಗುವಂತ ಮಾರ್ಗ ತೋರಿಸ್ತಾನೆ, ಕೃಪೆ ತೋರಿಸ್ತಾನೆ. ನಮ್ಮ ದೇವರು ಅವ್ರ ಜೊತೆ ಇರುವಂತವರಿಗೆ, ಕೆಲವರು ನೋಡಿ ಓಡೋಗ್ಬಿಡ್ತಾರೆ, ಕಷ್ಟ ಬಂದ ತಕ್ಷಣ, ಯಾವುದೋ ಒಂದು ಶೋಧನೆ ಬಂದ ತಕ್ಷಣ ಓಡೋಗ್ತಾರೆ, ಯಾವುದೋ ಒಂದು ಸಮಸ್ಯೆ ಆದ ತಕ್ಷಣ ಓಡೋಗ್ತಾರೆ. ಅಂತವ್ರನ್ನೆಲ್ಲ ದೇವರು ಹೇಳ್ತಾರೆ, ಶೋಧನೆಗಳು ಬಂದ್ರು, ಕಷ್ಟಗಳು ಬಂದ್ರು, ಹೋರಾಟ ಬಂದ್ರು ನಿಲ್ಲಬೇಕು. ಯಾವಾಗಲೂ ಒಂದೇ ತರ ಇರಲ್ಲ ಆತ್ಮೀಯ ಜೀವಿತ. ಫಸ್ಟ್ ನೀವು ಪ್ರಸಂಗ ಮಾಡ್ತಾ ಇದೀರಲ್ಲ, ನೀವು ಸೇವೆ ಮಾಡ್ತಾ ಇದೀರಲ್ಲ, ಸಭೆ ಎಲ್ಲ ಕಟ್ಟಿದಿರಲ್ಲ, ನಿಮಗೆ ಶೋಧನೆ ಇಲ್ವಾ? ನಿನಗೆ ಒಂದು ಶೋಧನೆ, ನನಗೆ 100 ಶೋಧನೆ. ನಿನಗೆ ಒಂದು ಅಪಾಯ ಅಂದ್ರೆ ನನಗೆ 100 ಅಪಾಯ. ನಿನಗೆ ಒಂದು ಸೈತಾನ ಅಂದ್ರೆ ನನಗೆ 200 ಸೈತಾನ. ಆದ್ರೆ ನಂಬಿಗಸ್ತನಾದ ದೇವರ ಜೊತೆ ಇರುವಾಗ ಆತನ ದಾರಿ ತೋರಿಸುತ್ತದೆ. ಜೋರಾಗಿ ನಗುವರು ಕೈ ತಟ್ಟಿ ಆಮೆನ್, ಆಮೆನ್. ಹಲ್ಲೆಲೂಯಾ, ಆಮೆನ್. ಶೋಧನೆಗಳು ಹೋಗ್ತಾಗ, ಕಷ್ಟನ, ಮನೆಯಲ್ಲಿ ಜಗಳನ, ಗಂಡ ನಿಮ್ಮ ಮಾತು ಕೇಳ್ತಾರ, ಹೆಂಡತಿ ನಿಮ್ಮ ಮಾತು ಕೇಳ್ತಾರ, ಮಕ್ಕಳು ನಿಮ್ಮ ಮಾತು ಕೇಳ್ತಾರ, ಎಲ್ಲ ಏರುಪೇರಾಗ್ತದ, ಕಷ್ಟದ ಮೇಲೆ ಕಷ್ಟನ. ನಂಬಿಗಸ್ತನಾದ ದೇವರು ದಾರಿ ತೋರಿಸ್ತಾನೆ, ಕೃಪೆಯನ್ನು ಅನುಗ್ರಹಿಸ್ತಾನೆ. ಆಮೆನ್. ಓದಿ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ದೇವರು ನಂಬಿಗಸ್ತನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ನಂಬಿಗಸ್ತನು. ಹಲ್ಲೆಲೂಯಾ. ದೇವರು ನಂಬಿಗಸ್ತ, ಅದನ್ನು ಮರೆಯಬೇಡಿ. ಕಷ್ಟ ಬಂದಾಗ ಹೇಳ್ರಿ, ನಿಮ್ಮನ್ನು ನೋಡಿ ನೀವು ಹೇಳ್ಕೊಡ್ರಿ, ನನ್ನ ದೇವರು ನಂಬಿಗಸ್ತನು. ನಿಮ್ಮ ಗಂಡನಿಗಿಂತಲೂ ಅವರು ನಂಬಿಗಸ್ತ, ನಿಮ್ಮ ಹೆಂಡತಿಗಿಂತ ನಂಬಿಗಸ್ತ, ನಿಮ್ಮ ತಂದೆ ತಾಯಿಗಿಂತಲೂ ಅವರು ನಂಬಿಗಸ್ತ. ಹಲ್ಲೆಲೂಯಾ. ನೀವು ಈ ಲೋಕದಲ್ಲಿ ಯಾರು ನಂಬಿದ್ರು ನಮ್ಗೆ ಗೊತ್ತಿಲ್ಲ. ನಾನು ಎಲ್ಲ ನಂಬಿ ಮೋಸ ಹೋಗಿ ಲಾಸ್ಟ್ಗೆ ರೋಡ್ ಬಂದು, ರಸ್ತೆಗೆ ಬಂದು
ಇನ್ನೇನು ಸತ್ತೋಗ್ಬೇಕು ಅಂತ ಪರಿಸ್ಥಿತಿಯಲ್ಲಿ ನಂಬಿಗಸ್ತನಾದ ದೇವರು ನಡೆಸ್ತಾರೆ. Hallelujah. ಲೋಕ ಕೈ ಕೊಡ್ತಾರೆ. Hallelujah. ನಿಮ್ಮ ಜೀವಿತದಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. ಅದನ್ನು ಮರಿಬೇಕು ದೇವಚನವೇ. ಕಷ್ಟಗಳು ಬರ್ತದೆ, ಸೋದನೆಗಳು ಬರ್ತದೆ. ಇವಾಗ ಮಾತ್ರ ಅಲ್ಲ, ಯೇಸುವಿಗೆ ಬಂತು. ಯೇಸು ಪಟ್ಟಂತ ಪಾಡು ಯಾರು ಪಟ್ಟಿಲ್ಲ, ಒಂದು ಸ್ವಲ್ಪನೂ ಪಟ್ಟಿಲ್ಲ. ಅವರು 1000 ಪಟ್ಟು ಪಟ್ಟಿದ್ರೆ ನಾವು ಒಂದು ಭಾಗ ಕೂಡ ಪಡ್ತಾ ಇಲ್ಲ. ನಮಗೆ ಇವಾಗೇ ಜೀವನ ಸಾಕಾಗುತ್ತಿದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಲೋಕದಲ್ಲಿ ಸಂಕಟ ಇದೆ, ಲೋಕದಲ್ಲಿ ಕಷ್ಟ ಇದೆ, ದೃಢವಾಗಿ ನಾನು ನಂಬಿಗಸ್ತ. ಆಮೇಲೆ ದೇವರು ಏನಂತಾರೆ, ನಂಬಿಗಸ್ತ. ಹಲ್ಲೆಲೂಯಾ. ಆಗ ಫಸ್ಟ್ ಕಷ್ಟ ಇದ್ರೆ ನಾವೇ ಚರ್ಚೆಗೆ ಬರ್ಬೇಕು. ನಾವೇ ಕೇಸಪ್ಪ ನಂಬಬೇಕು. ಕಷ್ಟ ಇದ್ರೆ ನಾನು ಯಾಕೆ ಕೇಸಪ್ಪ ನಂಬಬೇಕು? ಶೋಧನೆಗಳು ಬರ್ಬೋದು, ಪಾಡುಗಳು ಬರ್ಬೋದು. ಬಂತು ನೋಡಿ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯದು. ಒಂದು ಮೈಕ್ ಹೋದ್ರೆ ಇನ್ನೊಂದು ಮೈಕ್ ಕೊಡ್ತಾರೆ. ಹಲ್ಲೆಲೂಯಾ. ಆಮೆನ್. ದೇವರು ಹೇಳ್ತಾರೆ, ಶೋಧನೆಗಳು ಬರುತ್ತದೆ, ವೇದನೆಗಳು ಬರ್ತದೆ, ಇಕ್ಕಟ್ಟುಗಳು ಬರ್ತದೆ, ಸವಾಲುಗಳು ಬರ್ತದೆ. ಅದರ ಮಧ್ಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತದೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಅವ್ರು ಆಲ್ರೆಡಿ ಸಿದ್ಧ ಮಾಡಿದ್ದಾರೆ. ಹೇಳಿ, ಕಷ್ಟ ಬಂದ ಮೇಲೆ ಸಿದ್ಧ ಮಾಡ್ತೀನಿ ಅಂತ ಹೇಳಿಲ್ಲ. ಆಲ್ರೆಡಿ ನಿಮಗೋಸ್ಕರ ಏನ್ ಮಾಡಿದ್ದಾರೆ? ಸಿದ್ಧ ಮಾಡಿದ್ದಾರೆ. ನೀನು ಕಷ್ಟಕ್ಕೆ ಏನ್ ಮಾಡ್ಬೇಕು ದೇವ್ರು ಗೊತ್ತು. ಈ ಶೋಧನೆಗೆ ಸಂತೋಷ ಇದ್ದಾರೆ. ಅದು ಮುಂಚಿತವಾಗಿ ನಾನು ಸಿದ್ಧ ಮಾಡಿ. ಅವಾಗ ಏನ್ ಅರ್ಥ? ನಮ್ಮ ದೇವರು ನಂಬಿಗಸ್ತನದ ಅರ್ಥ. ನನ್ನ ಮಗನು ಸಹಿಸೋದಲ್ಲ, ಅಷ್ಟೇ ಸೋದರ ಕೊಡೋದು, ಜಾಸ್ತಿ ಕೊಡೋದು. ನನ್ನ ಮಗನಿಗೆ 6 ವಯಸ್ಸು, 6 ಬ್ರಿಕ್ಸ್ ಎತ್ತಕ್ಕಾಗುತ್ತಾ? ನೆನೆ ಮಕ್ಕಳೆಲ್ಲ ಚಿಕ್ಕಲ್ಲೆಲ್ಲ ಇಟ್ಕೊಂಡ್ಬಂದಾಗ್ತದೆ. ದೊಡ್ಡ ಕಲ ಎತ್ತಕ್ಕಾಗುತ್ತಾ? ಅವ್ನ ವಯಸ್ಸಿಗೆ ಎಷ್ಟಿದ್ಯೋ ಅಷ್ಟೇ ಎತ್ತಕ್ಕೆ ಸಾಧ್ಯ. ಅದಕ್ಕಿಂತ 6 ಬ್ರಿಕ್ಸ್ 1000 ಎತ್ಕೊಂಡ್ಬಂದು ಹಾಕೋ ಮಗನೇ ಅಂತ ಹೇಳಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ದೇವರು ಕೂಡ ಅದೇ ತರನೇ. ನೀನ್ ಸಹಿಸಷ್ಟೇ, ನೀ ಎಷ್ಟು ಸಹಿಸಬಾರಂತ ದೇವರು ಗೊತ್ತು. ಅಷ್ಟೇ ಕಷ್ಟಗಳು. ಹೇಳಿ ಕಷ್ಟ ಇದೆ. ಕಷ್ಟ ಏನ್ ಗೊತ್ತಂದ್ರೆ, ನಮಗೆ ಗೊತ್ತಿರಬೇಕು ಈ ಸ್ಥಾನಕ್ಕೆ ಬರಕ್ಕೆ ಎಷ್ಟು ಕಷ್ಟದಿಂದ ಬಂದಿದ್ದೀನಿ, ಈ ಅನುಭವಕ್ಕೆ ಬರಕ್ಕೆ ಎಷ್ಟು ಪ್ರಯಾಸ ಪಟ್ಟಿದೆ ಗೊತ್ತಿರಬೇಕು. ಎಲ್ಲ ದೇವರು ಕಂಠ ಗೊತ್ತು ಬಿಟ್ರೆ ನಮ್ಮನ್ನ ಹಿಡಿಯಕ್ಕಾಗಲ್ಲ. ನಾವು ಯೇಸು ಸ್ವಾಮಿ ಅವರ ಅಣ್ಣ ಆಗ್ಬಿಟ್ಟು ಅರ್ಥ ಆಗ್ತದ? ಯೇಸು ಸ್ವಾಮಿ ಅರ್ಥ ಆಗುತ್ತೀರ ನೀವು? ಅದಕ್ಕೆ ದೇವರು ಏನ್ ಮಾಡ್ತಾರೆ, ತಡಿಯಪ್ಪ ಸಸ್ ದಾಸಿ ಹೋಗ್ಬೇಡ, ಸ್ವಲ್ಪ ಮಟ್ಟಕ್ಕೆ ಪಕ್ಕದಲ್ಲಿ ಹೇಳ್ರಿ ಅವರು, ದಾಸಿ ಹೋಗ್ಬೇಡಮ್ಮ, ದಾಸಿ ಹೋಗ್ಬೇಡಮ್ಮ, ಒಂದು ಮಟ್ಟಕ್ಕಿರು. ದೇವ್ರು ಹೇಳಿದ್ರೆ ಅವಾಗ ನಿನಗೆ ಒಂದು ಕಟ್ಟಿಂಗ್ ಕೊಡ್ತೀನಿ. ಏನ್ ಕಟ್ಟಿಂಗ್? ಶೋಧನೆ ಕಟ್ಟಿಂಗ್ ಬರ್ತಾರೆ. ಅಷ್ಟು ಚೆನ್ನಾಗಿತ್ತು, ದೀಕ್ಷಾ ಸಮಾನ ಎತ್ಕೊಂಡೆ, ಚೆನ್ನಾಗಿ ಹೋಗ್ತಾ ಇತ್ತು. ಯಾಕೆ ಈ ನಡಿ ಒಂದು ತರ ಇದೆ? ಏನಿದೆ? ಏನಿದೆ? ಇವತ್ತು ನಾನು ಹೇಳಿದೆ, ನಮ್ಗೆ ಗೊತ್ತಿರ್ಬೇಕು ಕಷ್ಟ. ಆ ಕಷ್ಟದಿಂದ ನಾವು ಮೇಲೆ ಬಂದ್ರೆ ಒಂದು ನನ್ನ ಹಿಡ್ಕೊಂಡು ಹೇಳ್ತೀವಿ. ಒಂದೇ ಸಲ 5,000 ಆತ್ಮ ಕೊಟ್ರೆ ನಾನು ಇವ್ರು ಯಾರು ಮಾತಾಡ್ತೀನ? ಪ್ರೇಯರ್ ಮುಗಿದ ತಕ್ಷಣ ಸ್ವಲ್ಪ ಹೈಟ್ ಆಗಿ ಕೊಡ್ತೀನಿ. ರೋಯಿಸ್ಲೋ ಒಂದು ಫೋನ್ ಎತ್ತಲ್ಲ, ನಿಮ್ಮ ಹತ್ರ ಮಾತಾಡಲ್ಲ, ನಿಮ್ ಕಷ್ಟ ಕೇಳಿದ್ರು ನನ್ ಟೈಮ್ ಇರಲ್ಲ. 5,000 ಆತ್ಮ. ಆದ್ರೆ ವಿಶ್ವನಾಥಪುರದಲ್ಲಿ ಒಂದೇ ಒಂದು ಆತ್ಮ ಬಂದಿರಲ್ಲ. ಆ ಕಷ್ಟ ಬರೆಯಕ್ಕಾಗುತ್ತ? ಅದೆನ್ಸಾಗ ಕಣ್ಣಲ್ಲಿ ನೀರು ಬರ್ತದೆ. ಒಂದೇ ಒಂದು ಆತ್ಮ 50 ಕಿಲೋಮೀಟರ್ ಬಂದು ಅಪ್ ಅಂಡ್ ಡೌನ್ 100-110 ಕಿಲೋಮೀಟರ್ ಬಂದು ಹೋಗ್ಬೇಕು ನಾವು. ಊಟ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ. ಅದು ಅವತ್ತು ಯಾರು ಕರೆದು ಕಾಫಿ ಕೊಡೋಕೆ ಯಾರಿಲ್ಲ, ಒಂದು ಗ್ಲಾಸ್ ನೀರು ಕೊಡೋಕೆ ಯಾರಿಲ್ಲ. ಅಯ್ಯೋ ಅಷ್ಟು ದೂರದಿಂದ ಬರ್ತಾರೆ. ಅದು ಇವತ್ತು ಊರಲ್ಲಿ ಬಂದ್ರೆ, ಪಾಸ್ಟರ್ ನೀವು ಕಾಫಿ ಕೊಡದೆ ಹೋದ್ರೆ ನಾವು ನಿಮ್ಮನ್ನು ಬಿಡಲ್ಲ ಅಂತ ಎಲ್ಲ ಕವರ್ ಮಾಡ್ಬಿಡ್ತಾವೆ. 4 ದಿನ ವಿಶ್ವನಾಥಪುರಕ್ಕೆ ಹೋಗಿದೆ, ಹಾಲ್ ಪಾಕೆಟ್ ಇಸ್ಕೊಂಬರಕ್ಕೆ ಎಲ್ಲ ಕವರ್ ಮಾಡ್ಬಿಟ್ಟಾರೆ. ಅಲ್ಲಿ ಒಂದು ಸಿಸ್ಟರ್, ಅಲ್ಲೊಂದು ಬಂದು, ಅಲ್ಲೊಂದು ಅಲ್ಲೊಂದು ಯಾರು ಇಲ್ಲೇ ಇದ್ದಾರೆ. ಲಕ್ಷ್ಮಣ ಇಲ್ಲಿ, ಸುಜಾತಮ್ಮ ಅವರು ಅಲ್ಲಿ, ಆ ಕಡೆ ಅನುಷ್ಕಾ, ಅಮೃತ
ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ, ಕಾಫಿ ಕುಡಿಬೇಕು. ನಾನು ಹೇಳಿದೆ, ನಾನು ಇಲ್ಲಿ ಕಾಫಿ ಕೊಡ್ತಾ ಅಲ್ಲಿ ಯಾರು ಕಾಫಿ ಕುಡಿಯಲ್ಲ, ಅಷ್ಟರಲ್ಲಿ ಎಲ್ಲ ಕೈ ಕೊಟ್ಕೊಂಡು ಹೋಗ್ತಾರೆ. ಅಲ್ಲೇ ಅದು ಅವಾಗ ಅದನ್ನ ನಮ್ಮ ನೆನ್ಸು ನೋಡಿದಾಗ ಇವಾಗ ನನ್ಗೆ ಏನ್ ಅನ್ಸುತ್ತೆ, ಒಂದು ಆತ್ಮಗಳು ತುಂಬಾ ಬೆಲೆ ಇರೋದು. ಹೌದೇಲ್ವಾ? ಹೌದಾ ಇಲ್ವಾ? ಹೌದಾ? ಇಲ್ಲಾಂದ್ರೆ ಏನ್ ಹೆಂಗಂತ ತಿಂದ ಬಸ್ವ ತಿಂದಿಲ್ವಾ ಬಸ್ವ ಹಿಂಗೆಲ್ಲ ಮಾಡ್ಬೇಕು. ಅಲ್ಲೇ ಇವಾಗ ಒಂದು ಆತ್ಮ ಹೋದಾಗ ಫೋನ್ ಮಾಡಿ ಕೇಳ್ತೀವಿ, ಅದೇ 5,000 ಇರುವಾಗ ನೀವು ಬಂದಿಲ್ಲ ಅಂದ್ರೆ ನಾವು ಕೇಳ್ತೀವ, ನೀನು ಹೋದ್ರೆ ಏನೋ 4,999 ಆತ್ಮ ನನ್ನ ಹತ್ರ ಇದೆ, ನೀವು ಹೋದ್ರೆ ಹೋಗಿ ಫೋನ್ ಮಾಡ್ಬೇಕು ನಿಮ್ಗೆ. ನಾನು ಎಷ್ಟು ದೊಡ್ಡ ಪಾಸ್ಟ್. ಅದೇ ತರನೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ರಿ. ನಿಮ್ಗೊಂದೇ ಸರಿ ಮನೆ ಕೊಟ್ಬಿಟ್ಟು, ನಿಮ್ಗೆ ಹೊಲ ಕೊಟ್ಬಿಟ್ಟು, ಆಶೀರ್ವಾದವನ್ನ ಕೊಟ್ಬಿಟ್ಟು, ಯಾಕೆ ನನಗೆ ಇಷ್ಟು ಕಷ್ಟ? ನಿನಗೆ ಬುದ್ಧಿ ಬರಬೇಕು, ನಿನಗೆ ಬುದ್ಧಿ ಬರಬೇಕು, ನಿನಗೆ ಅರಿವು ಬರಬೇಕು. ಅದಕ್ಕೆ ದೇವರು ಶೋಧನೆಗಳು ಕೊಡೋದು, ಅದಕ್ಕೆ ಪಾಠಗಳು ಕೊಡೋದು. ಬೈಬಲ್ ವಾಕ್ಯ ನೀವು ಓದಿಲ್ವಾ? ಧರ್ಮೋಪದೇಶಗಳನ್ನ ನೀವು ಆಮೇಲೆ ಓದಿಕೊಳ್ಳಿ. 8ನೇ ಅಧ್ಯಾಯ 2ನೇ ವಾಕ್ಯ. 40 ವರ್ಷ ನಿಮ್ಮನ್ನು ನಡೆಸಿಕೊಂಡು ಬಂದು ಯೆಹೋವನು ಈ ಕಷ್ಟವನ್ನು ಏನಕ್ಕೆ ಕೊಟ್ಟಿರೋದು? ನಿಮ್ಮ ಮನೋಭಾವವನ್ನು ಅರ್ಥ ಮಾಡ್ಕೋಬೇಕಂತ. ನೀವು ಎಷ್ಟು ಮಟ್ಟಕ್ಕೆ ದೇವರನ್ನ ನಂಬಿದ್ದೀರಾ, ಎಷ್ಟು ಮಟ್ಟಕ್ಕೆ ಅವನ ಆರಾಧಿಸ್ತಾ ಇದ್ದೀರಾ, ಎಷ್ಟು ಮಟ್ಟಕ್ಕೆ ಅವರಿಗೆ ಭಯಭಕ್ತಿಯಿಂದ ಇದ್ದೀರಾ, ಎಷ್ಟು ಮಟ್ಟಕ್ಕೆ ಅವರಿಗೆ ನಂಬಿಗಸ್ತರಾಗಿದ್ದೀರಾ ಅಂತ ತಿಳ್ಕೋಬೇಕು ಅಂತ ದೇವರು ಆಧಾರ ಮಾಡ್ತಾರೆ. ಹಾಗಾದ್ರೆ ಒಬ್ರು ಓದ್ರಿ ಬೇಗ. ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು. ಧರ್ಮೋಪದೇಶ 8ನೇ ಅಧ್ಯಾಯ 2ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು. ನೀವು ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರು ಅಲ್ಲವೋ? ಯಾರು ತಿಳಿದುಕೊಳ್ಳಕ್ಕೆ? ಏನಪ್ಪ ಸ್ವಾಮಿ, ಯಾರು ತಿಳ್ಕೋರೆ? ನಾವು ತಿಳ್ಕೊಳ್ಳೋದ, ಪಾಸು ತಿಳ್ಕೊಳ್ಳೋಕಲ್ಲ, ದೇವರೇ ತಿಳ್ಕೊಂಡಾಗ ಕೆಲವು ಕಷ್ಟಗಳು ಕೊಡ್ತಾರೆ. ನೀವು ಅಂತೀರಾ, ಯಾಕೆ ಸ್ವಾಮಿ ನನಗೆ ಕಷ್ಟ? ನಾನು ಕಾಣಿಕೆ ಕೊಟ್ಟಿದ್ದೀನಿ, ನಾನು ದೀಕ್ಷಾ ಎತ್ಕೊಂಡಿದ್ದೀನಿ, ನಾನು ಸೇವೆ ಮಾಡ್ತೀನಿ, ಆದರೂ ಕಷ್ಟ ಇದೆಲ್ಲಪ್ಪ. ದೇವರೇ ಹೇಳ್ತಾರೆ, ನಿನ್ನ ಮನೋಭಾವನ ನಾನು ತಿಳ್ಕೋಬೇಕು. ನೀವು ಎಷ್ಟು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ಯಾ, ದೇವರು ತಿಳ್ಕೋದಕ್ಕೋಸ್ಕರ ನಿಮ್ಮನ್ನ ಕಷ್ಟಗಳಿಗೆ ಹಾಕ್ತಾರೆ. ಯಾಕಂದ್ರೆ ನಾನು ನಂಬಿಗಸ್ತನು, ನೀ ನಂಬಿಗಸ್ತನಾಗಿ ಮಾರ್ಪಡಕ್ಕೆ ನಿಮ್ಮನ್ನ ಹಲವಾರು ಶೋಧನೆಗಳಲ್ಲಿ ಅಪಾಯಗಳಲ್ಲಿ ಕೊಟ್ಟು ನಡೆಸಿ ನಿಮ್ಮನ್ನ ಪವಿತ್ರ ಪಡಿಸುವುದಕ್ಕೋಸ್ಕರ ದೇವರು ಶೋಧಿಸ್ತಾ ಇದ್ದಾನೆ. ಆಮೇಲೆ ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಎಷ್ಟು ಒಳ್ಳೆಯ ದೇವರು! ಇವಾಗ ಫೇಸ್ಬುಕ್ ಕಟ್ತಾ ಇದೀವಿ, ಎಲ್ಲಾರು ಒಂದು ಕೆಲಸ ಮಾಡ್ಬಿಟ್ಟಿದ್ದೆ, ಸಭೆಯಲ್ಲಿ ಇರೋರಲ್ಲ, ನನಗೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಆತ್ಮೀಯಾಗಿರ್ತಾ ಇದ್ದೆ. ಇವಾಗ ಕೆಲವರು ತುಂಬಾ ಬಿಸಿ, ತುಂಬಾ ಕೆಲಸ, ಅವರು ರಾಷ್ಟ್ರಗಿಂತ ಬಿಸಿ, ತುಂಬಾ ಕೆಲಸಗಳಿದ್ದ ಕಾರಣ ಯಾರು ಬರಲ್ಲ. ಅವಾಗ ನಾವೇನ್ ಮಾಡ್ತೀವಿ, ನಾವೇ ಕಲ್ಲೆ ತಾಕಿದಾಗ, ನಾವು ಮಣ್ಣೆ ತಾಕಿದಾಗ, ನಾವು ಸಿಮೆಂಟ್ ಕೊಟ್ಟಾಗ, ನಾವು ಮಾಡಿದಾಗ ನಮ್ಗೆ ಏನಾಗ್ತದೆ ಕಷ್ಟ. ಒಂದಿನ ಅಲ್ಲಿ ಕೈ ತುಂಬಲ ಕಟ್ಟಿ ದೊಡ್ಡ ಸಮೇಲ ಆದ್ಮೇಲೆ ಸಾವಿರಾರು ಆತ್ಮ ಬಂದಾಗ ಅವ್ರಿಗೆ ನೆನೆಸ್ಕೊಳ್ತೀವಿ, ಎಷ್ಟು ಕಷ್ಟಪಟ್ಟೆ, ಕಲ್ಲುಗಳೆಲ್ಲ ಹಾಕಿ. ಆಮೇಲೆ ಇದಕ್ಕೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಕೆಲವು ಸಮಯದಲ್ಲಿ ನಮ್ಮನ್ನ ನಡೆಸುವ ವಿಧಾನ ನಾವು ಅರ್ಥ ಮಾಡಬೇಕು. ಈ ಮನುಷ್ಯರ ಬುದ್ಧಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಂಬಿಕೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ ದೇವರು, ನಾನು ನಂಬಿಗಸ್ತನಪ್ಪ, ನಾನು ನಂಬಿಗಸ್ತನಪ್ಪ ಅಷ್ಟೇ. ನಾನು ಹೇಳಬೇಕಲ್ಲ, ನಾನು ನಂಬಿಗಸ್ತನ ಅಂದ್ರೆ ಅರ್ಥ ಏನು? ಏನೇ ಕಷ್ಟ ಬಂದ್ರು, ಏನೇ ಶೋಧನೆ ಬಂದ್ರು, ಏನೇ ಪಾಠಗಳು ಬಂದ್ರು, ಏನೇ ಗಲಾಟೆ ಆದ್ರು, ಎಷ್ಟೇ ಜನ ವಿರೋಧವಾದ್ರು, ಗವರ್ಮೆಂಟ್ ಸರ್ಕಾರವೇ ನಮಗೆ ವಿರೋಧವಾಗಿದ್ರು, ಏನೇ ಮಾಡಿದ್ರು ಕೂಡ ದೇವರು ಹೇಳ್ತಾರೆ, ನಿನ್ನನ್ನು ಕರೆದವನು ನಾನು, ಬೇರೆ ಯಾರಲ್ಲ, ನಾನು ನಂಬಿಗಸ್ತನ. ಕೈ ಕಟ್ಟಿ ಯಾಕೋಬ 1:12 ದೇವರು ಹೇಳ್ತಾರೆ, ಕಷ್ಟವನ್ನು ಸಹಿಸ್ಕೋಬೇಕು. ನೀನು ಕಷ್ಟ ಬಂದಾಗ ಓಡೋದ್ರೆ ನಿನಗೇನು ಸಿಕ್ಕಲ್ಲ, ನಿನಗೇನು ಸಿಕ್ಕಲ್ಲ, ನಿನಗೇನು ಅದ್ಭುತ ಆಗಲ್ಲ. ಕಷ್ಟ ಬಂದಾಗ ದೇವರ ವಾಕ್ಯಕ್ಕೆ ಸಹಿಸ್ಕೋ. ಅದೇ ಕಷ್ಟ ಹಂಗೆ ಇರೋದ ಪಾಸ್ಟರ್,
ಆ ಶೋಧನೆ ಹಂಗೆ ಈ ಕಷ್ಟ ಹೋದ್ರೆ ಮತ್ತೊಂದು ಕಷ್ಟ ಬರ್ತದೆ, ಈ ಶೋಧನೆ ಹೋದ್ಮೇಲೆ ಇನ್ನೊಂದು ಶೋಧನೆ ಬರ್ತದೆ, ಈ ಜಗಳ ಹೋದ್ಮೇಲೆ ಇನ್ನೊಂದು ಜಗಳ ಬರ್ತದೆ, ಈ ಸೈತಾನ ಹೋದ್ಮೇಲೆ ಇನ್ನೊಂದು ಸೈತಾನ ಬರ್ತದೆ, ಈ ಸಮಸ್ಯೆ ಹೋದ್ಮೇಲೆ ಇನ್ನೊಂದು ಸಮಸ್ಯೆ ಬರ್ತದೆ. ಬೈಬಲ್ ಹೇಳ್ತದೆ, ಯಾಕೋಬ ಬರೆಯುವಾಗ ಬರೀತಾನೆ, ಪ್ರಿಯರೇ ದೇವರ ಮಕ್ಕಳೇ ಕಷ್ಟವನ್ನು ಸಹಿಸಿಕೊಳ್ಳಿ. ಹಲ್ಲೆಲೂಯಾ. ಎಷ್ಟು ಕಷ್ಟವನ್ನು ಸಹಿಸಿಕೊಳ್ತೀರೋ ಅಷ್ಟು ನಿಮಗೆ ಆಶೀರ್ವಾದ, ಎಷ್ಟು ಶೋಧನೆಗಳು ಸಹಿಸಿಕೊಳ್ತೀರೋ ಜಯಿಸ್ತೀರೋ ಅಷ್ಟು ಆಶೀರ್ವಾದ. ನಾವು ನೋಡಿದ್ರೆ ನಾವು ಹಂಗೆ ಇದ್ದಂಗೆ ಇರುತ್ತೆ. ಕೆಲವರು ಬಂದು ಹೇಳ್ತಾರೆ, ಮಾಸ್ಟರ್ ಈ ಊರು ಬಂದಾಗ ಹೆಂಗಿದ್ದೀರಿ, ಇವಾಗ ಹೆಂಗ್ ಆಗ್ತಾ ಇದ್ದೀರಾ, ಅವಾಗ ಗೊತ್ತಾಗ್ತದ. ಹೌದಲ್ಲ, ಈ ಊರಿಗೆ ಬಂದಾಗ ಏನಿಲ್ದಾಗ ಬಂದ್ರಿ, ಆದ್ರೆ ಇವತ್ತು ನೋಡುವಾಗ 2 ಸಭೆ, 2 ಚರ್ಚ್, 1 ಚರ್ಚ್ ಇಲ್ಲ. ಆ ಸಮಯದಲ್ಲಿ 1 ಚರ್ಚ್ ಇಲ್ಲ. ನಾನು ಪಾಸ್ಟರ್ ಹೋಗ್ತಾ ಇರುವಾಗ ಸೇವೆ ಹೋಗ್ತಾರೆ, ಊರಿಗೆ ಹೋಗ್ತಾ ಇದ್ವಿ. ಮನೆಗೆ ಹೋದಾಗ ಎಲ್ಲಾದ್ರೂ ಕೋಳಿ ಫಾರ್ಮ್, ವರದರಾಜ್ ಮನೆ ಹೇಳಿದೆ, ಅವ್ರ ಊರಲ್ಲಿ ಒಂದು ದೊಡ್ಡ ಕೋಳಿ ಫಾರ್ಮ್ ಇದೆ, ಹೆಚ್ಚು ಹಾಕಿರೋದು. ನಾನು ಪ್ರಾರ್ಥನೆ ಮಾಡಿದ್ದೀನಿ, ಸ್ವಾಮಿ ಇದಾದ್ರೂ ವಾರ ಕೊಟ್ರೆ ಆದ್ರೆ ನಾವು ಪ್ರೇಯರ್ ಮಾಡ್ತಾ ಇದ್ರಲ್ಲಪ್ಪ, ನಮ್ಗಿದೇ ಸಾಕಪ್ಪ, ಅಲ್ಲಿ ಗಪ್ಪು ಸ್ಮೆಲ್ ಇರುತ್ತೆ, ಪರವಾಗಿಲ್ಲಪ್ಪ ಅಲ್ಲೇ ಹೇಳ್ತಾರೆ, ಬೇಡ ಮಗನೇ ನಿನ್ಗೆ ದೊಡ್ಡ ಸಭೆ ನಾನು ಕೊಡ್ತೇನೆ. ನನಗೆ ಅವಾಗ ನಾನು ಎಷ್ಟು ಸೇವೆ ಮಾಡ್ತಾ ಇದ್ದೀನಿ, ಊರು ಹೋಗ್ತಾ ಇದ್ದೀನಿ, ಮಳೆ ಆದ್ರೂ ಬಿಟ್ಟಲ್ಲ, ಶಿಕ್ಷಣ ಆದ್ರೂ ಬಿಟ್ಟಲ್ಲ, ಗಾಡಿ ಆದ್ರೂ ಬಿಟ್ಟಲ್ಲ, ರೋಗ ಆದ್ರೂ ಬಿಟ್ಟಲ್ಲ, ಏನು ಬಂದ್ರು ಸೇವೆ ಬಿಟ್ಟಲ್ಲ. ನನಗೆ ಸಭೆ ಕೊಟ್ಟಿಲ್ಲ, ನನಗೆ ಸಭೆ ಹಾಕೊಟ್ಟಿಲ್ಲ, ನನಗೆ ಕರೆ ಇಲ್ವಾ, ದೇವರ ಕಾಲಿಂಗ್ ಇಲ್ವಾ, ನನಗೆ ಕೆಲವು ಸಮಯದ 10 ದಿನ ಉಂಟು, ಆತ್ಮಗಳು ಬಂದಿಲ್ಲ, ಸಭೆ ಇಲ್ಲ, ನಾನು ಯಾವಾಗ ಸಭೆ ಕಟ್ಟೋದು, ಯಾವಾಗ ಆತ್ಮಗಳ ಆದಾಯ ಮಾಡೋದು ಅಂತ ದುಃಖಿಸಿದ ದಿನಗಳು ಅನೇಕ ಉಂಟು. ಅದು ದೇವರು ಹೇಳ್ತಾರೆ, ನಾನು ನಂಬಿಕಸ್ತರು. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಈ ತರ ಆಗಿ ಹೋಗ್ತಾ ಇದ್ದೀರಾ, ಇವತ್ತು ಬೆಳಿಗ್ಗೆ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಂಬಿಕಸ್ತರು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನು ನಡೆಯದೇ ಇರ್ಬೋದು, ನಾನು ಚರ್ಚೆಗೆ ಬಂದು ಹೋಗ್ತಾ ಇದ್ದೀನಿ, ಏನೂ ನಡೆದಿಲ್ಲ, ದೇವರು ಹೇಳ್ತಾರೆ, ಅರ್ಥವನ್ನು ನೋಡಿ ನಾನು ನಂಬಿಕಸ್ತನು, ಅದಕ್ಕೆ ತಕ್ಕಂತ ಪ್ರತಿಫಲ ನಾನು ಕೊಡುತ್ತೇನೆ, ಅದಕ್ಕೆ ಆಶೀರ್ವಾದ ಮಾಡಿ ನಿಮಗೆ ಏನು ಮಾಡಬೇಕು ದೇವರು ಕೊಟ್ಟು ಅದು ಕೊಡ್ತಾರೆ. ಅದು ನೀ ನೆನೆಸುವ ಪ್ರಕಾರ ಅಲ್ಲ, ನೀ ಹೇಳುವ ಪ್ರಕಾರ ಅಲ್ಲ, ಅದಕ್ಕಿಂತಲೂ ಸಿಕ್ಕಾಪಟ್ಟೆ ಕೈ ಕಟ್ಟಿ ಜೋರಾಗಿ ದೇವರಿಗೆ ಸ್ತೋತ್ರ ಮಾಡಿ ಸಿಕ್ಕಾಪಟ್ಟೆ. ಆಮೆನ್. ಹಲ್ಲೆಲೂಯಾ. ಹೇಳಿ, ನೀವು ಮಾತ್ರ ನಂಬಿಕಸ್ತನು ಸ್ವಾಮಿ. ನಿಮ್ಮ ಜೀವಿತದ ಎಂಟಲ್ಲಿ ನೀವು ಹೇಳಬೇಕು. ಅವನು ತಿಮ್ಮೊತ್ತಿಗೆ ಹೇಳುವಾಗ ಹೇಳ್ತಾ ಇದ್ದಾನೆ, ನನ್ನ ಅಪ್ಪ ನಂಬಿಕಸ್ತನಾಗಿದ್ದಾನಪ್ಪ, ನಾನು ದೇವರ ಸಭೆಗಳನ್ನು ಹೊಡಿತಾ ಇದ್ದೆ, ದೇವರ ಜನರನ್ನ ಹಿಂಸೆ ಪಡಿಸ್ತಾ ಇದ್ದೆ, ಸೇವಕರನ್ನ ಕೊಳ್ಳಕ್ಕೆ ಆಮೇಲೆ ಉತ್ತರ ಪಡ್ಕೊಂಡೆ, ಆದ್ರೆ ನನ್ನ ಅಪ್ಪ ನಂಬಿಕಸ್ತನು, ನನ್ನ ದೇವರು ನಂಬಿಕಸ್ತನಾಗಿದ್ದು. ಕೈ ಕಟ್ಟಿದ್ದವರಾಗಿ ನಾನು ಅಪ್ಪ ನಂಬಿಕಸ್ತನು, ನಾನು ಯೋಗ್ಯತೆ ಇಲ್ಲ, ಅದು ಅರ್ಹತೆ ನನಗಿಲ್ಲ, ಆ ಕಾರಣಕ್ಕೆ ಬರಕ್ಕೆ ಯಾವ ಪುನರಾಚರಣೆ ಇಲ್ಲ, ಆದರೆ ದೇವರು ನಂಬಿಕಸ್ತನು. ದೇವರು ನಿಮಗೆ ಮನೆ ಕಟ್ಟಿಕೊಟ್ಟಾಗ, ನಿಮ್ಮ ಮಕ್ಕಳಿಗೆ ಮದುವೆ ಆದಾಗ ನೀವು ಹೇಳಬೇಕಾದ್ರು, ಇದಕ್ಕೆ ಯೋಗ್ಯತೆ ನನಗಿಲ್ಲಪ್ಪ, ನನ್ನ ಅಪ್ಪ ನಂಬಿಕಸ್ತನು, ನೀ ನಂಬಿಕಸ್ತನು. ಪೌಲನು ಹೇಳ್ತಾನೆ, ನಾನು ಅಪ್ಪ ನಂಬಿಕಸ್ತನು. ಪೌಲನು ತಿಮ್ಮೊಥಿ ನೋಡಿ ಹೇಳ್ತಾನೆ, ತನ್ನ ಕೆಳಗೆ ಬೆಳೆದಂತ ಆತ್ಮೀಯ ಮಗನ ನೋಡಿ, ನನ್ನ ಕೆಳಗೆ ಬೆಳೀತಾ ಇರುವಂತ ನಿಮ್ಮನ್ನು ನೋಡಿ ಹೇಳ್ತಾನೆ, ನೀವು ಸಾಧಿಸಿದಾಗ, ಒಂದು ದೊಡ್ಡ ಸಭೆ ಕಟ್ಟಿದಾಗ, ಅನೇಕ ಊರುಗಳಿಗೆ ಪಾಸ್ಟರ್ ಮಾಡಾಗಿದ್ದಾಗ ನೀವು ಹೇಳಬೇಕಾದ ಮಾತು, ನನ್ನ ಅಪ್ಪ ನಂಬಿಕಸ್ತನು, ನನ್ನ ಅಪ್ಪ ನಂಬಿಕಸ್ತನು, ಯೋಗ್ಯತೆ ನನಗಿಲ್ಲ. 2 ತಿಮ್ಮೊಥಿ 2:13 ವಾಕ್ಯ ಹೇಳ್ತದೆ ಪೌಲನು, ನನ್ನ ಅಪ್ಪ ನಂಬಿಕಸ್ತನಪ್ಪ ತಿಮ್ಮೊಥಿ, ನಾನು ಯೋಗ್ಯತೆ ನನಗಿಲ್ಲ, ಯೇಸು ಸ್ವಾಮಿನ ಅಪ್ಪ ಅಂತ ಕರೆಯಕ್ಕೆ ಯೋಗ್ಯತೆ ಇಲ್ಲ, ಚರ್ಚೆಯಲ್ಲಿ ಕುತ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ, ದೇವರ ಸೇವೆ ಮಾಡಕ್ಕೆ ಯಾವ ಅರ್ಹತೆ ನನಗಿಲ್ಲ, ನಾನು ಅಪ್ಪ ನಂಬಿಕಸ್ತನು, ನನ್ನ ಯೋಗ್ಯನು, ನಾನು ಹಿಂಸೆ ಪಡಿಸುವವನು, ಅವನ ಹೆಸರು ಹೇಳಲ್ಪಟ್ಟಿದೆ ಬೈಬಲಲ್ಲಿ, ಸಭೆಯನ್ನು ಹಿಂಸಿಸುವವನಾಗುತ್ತೇನೆ. ಅವನೇ ಹೇಳ್ತಾನೆ, ಎಲ್ಲಾ ಪಾಪಿಗಿಂತಲೂ ಪ್ರಧಾನ ಪಾಪಿ ನಾನೇ, ಅಪೊಸ್ತಲನೆಂಬ ಹೆಸರು ಹೊಂದಿಕೊಳ್ಳಕ್ಕೆ ಯೋಗ್ಯತೆ ನನಗಿಲ್ಲ, ಆದರೆ ನನ್ನ ಅಪ್ಪ ನಂಬಿಕಸ್ತನು, ದೇವರು ನಂಬಿಕಸ್ತನಾಗಿದ್ದಾನೆ. ನಾವು ಅಪ್ಪ ನಂಬಿಗಸ್ತರಾಗಿದ್ದರು, ಆತನು ಯಾರ್ರಿ? ನಿನಗೆ ಸಪೋರ್ಟ್ ಮಾಡ್ತಾ ಇರೋ ವ್ಯಕ್ತಿ ಅಲ್ಲ. ನೀನೇನು ಮಸಾಲೆ ಹಾಕಿ ಅಕ್ಕ ಅಣ್ಣ ಅಂತ ಹೇಳ
ಸೃಷ್ಟಿ ಮಾಡಿದ ದೇವರು ಆತನು. ಇವತ್ತು ಅಕ್ಕ ಅಣ್ಣ ಅಂತ ಓಡಿ ಬರ್ತಾ ಇದಾರಲ್ಲ, ಅಯ್ಯೋ ನನ್ನ ಸ್ವಂತದವರು, ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ಅವರು ಇವರಿಂದ ಓಡಿ ಬರ್ತಾರಲ್ಲ, ಒಂದು ದಿನ ಏನು ಇಲ್ಲದ ಸಮಯದಲ್ಲಿ ನಾನು ಅಪ್ಪ ನಂಬಿಗಸ್ತನಾಗಿದ್ದಾಗ ನಂಬಿಗಸ್ತನಾದ ದೇವರು ನಾನು ಹುಡುಕಿ ಬಂದನು. ಅವರು ನಾನು ಹೇಳ್ತಾರೆ, ನನ್ನ ಜೀವನದ ಅಂತ್ಯದಲ್ಲಿ, ನನ್ನ ಜೀವಿತ ಓ ಹಾಲೆಲೂಯ, ನನ್ನ ಅಪ್ಪ ನಂಬಿಗಸ್ತನಾಗಿದ್ದಾಗ ದೇವರು ನಂಬಿಗಸ್ತ. ಹಲ್ಲೆಲೂಯಾ, ಆಮೆನ್. ಓದು ಮುಗಿಸ ಮಾಡು. ನಂಬಿಗಸ್ತನಾಗಿಯೇ ಇರುವನು, ಹಾ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಹಾ. ಏನು ಮಾಡಲಾರನು. ನೋಡಿ, ಪೌಲನು ಹೇಳುವಾಗ ಹೇಳ್ತಾ ಇದ್ದಾನೆ, ಆತನ ಸ್ವಭಾವ ಏನು, ಆತನ ಸ್ವಭಾವ ಏನು. ನನಗೊಂದು ಗುಣ ಇದೆ. ಏನ್ ಗುಣ? ಆಗಾಗ ಟೀ ಕುಡಿಯೋದು ಗುಣ. ನನಗೊಂದು ಗುಣ ಇದೆ, ಆಗಾಗ ಮುದ್ದೆ ತಿನ್ನೋ ಗುಣ. ಆಗಾಗ ನನಗೆ, ಆದ್ರೆ ದೇವರಿಗೊಂದು ಗುಣ ಇದೆ. ಅವ್ರು ಯಾರಂದ್ರೆ ನಂಬಿಗಸ್ತರು. ಹಲ್ಲೆಲೂಯಾ, ಆಮೆನ್. ನಮ್ದು ದೇವರ ಗುಣ ಯಾವುದು? ಪ್ರೀತಿಯನ್ನು ಇಚ್ಛೆಯಲ್ಲ, ನಂಬಿಗಸ್ತನು. ಹಲ್ಲೆಲೂಯಾ. ಯಾರಾದ್ರೂ ಒಬ್ರು ಹೇಳಕ್ ಸಾಧ್ಯ ನಿಂತುಕೊಂಡು, ಪಾಸ್ಟರ್ ನಾನು ತುಂಬಾ ಒಳ್ಳೆಯವರು, ಪಾಸ್ಟರ್ ನಾನು ತುಂಬಾ ಒಳ್ಳೆಯವರು, ನಾನು ಯಾವ ತಪ್ಪು ಮಾತಾಡಿಲ್ಲ, ಯಾವ ಕೆಟ್ಟತನೂ ಮಾಡಿಲ್ಲ, ಯಾವ ಸುಳ್ಳು ಹೇಳಿಲ್ಲ, ಯಾವ ಆಮೇಲೆ ಏನು ಜಗಳನೂ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ ಪಾಸ್ಟರ್, ನಾನು ತುಂಬಾ ಪರಿಶುದ್ಧರು. ಯಾರಾಗಿದ್ದೀರಾ? ಯಾರಾಗಿದ್ದೀರಾ? ಪೌಲ ಹೇಳ್ತಾರೆ, ನನ್ನ ಅಪ್ಪ ನಂಬಿಗಸ್ತ, ನಾನು ಭಕ್ತಿಗಳು, ಆದರೆ ನನ್ನ ದೇವರು ಆತನ ಸ್ವಭಾವವೇ, ಆತನ ಕ್ಯಾರೆಕ್ಟರ್ ಫೇತ್ಫುಲ್. ಹಲ್ಲೆಲೂಯಾ. ಕೈ ತಟ್ಟಿ ದೇವರಿಗೆ ಸ್ತೋತ್ರ. ಆಮೆನ್. ಅಪ್ಪ ಚರ್ಚ್ ನೋಡ್ತೇನೆ, ನಿಮ್ಗೆ ಏನಾಯ್ತಾ? ಏನ್ ಕಟ್ಟು ಪಾಸ್ಟರ್ ಇವಾಗಿದ್ದಲ್ಲ, ಇವಾಗೆಲ್ಲ ಕೆಲಸ ಮಾಡಿ ಕಟ್ಟಿದೆ, ಪ್ಲಾಸ್ಟಿಂಗ್ ಮಾಡಿದ್ದು ಮಾಡಿದೆ, ಪಿಲ್ಲರ್ ಹಾಕಿದೆ. ಏನಪ್ಪ ಸಿಕ್ತಿ ನಿಮ್ಗೆ? ನೀನ್ ಹೇಳ್ಬೇಕಾದ ಮಾತು ಏನು ಗೊತ್ತಾ? ಹಂಗ ಅನ್ಬಾರ್ದು. ನನ್ನ ದೇವರು ಯಾರವರು? ನಂಬಿಗಸ್ತರು. ಆಮೆನ್. ಹಲ್ಲೆಲೂಯಾ. ದೇವರ ಕೆಲಸ ಮಾಡೋಕ್ಕೆ ದೇವತೆ ನಂಬುತ್ತಾರೆ. ನಾವು ಕೊಡೋದು ಸ್ವಲ್ಪ ಇರ್ಬೋದು, ಅದು ಹೆಚ್ಚಿರ್ಬೋದು, ಇಲ್ಲ ಕಡಿಮೆ ಇರ್ಬೋದು, ಇಲ್ಲ ಕೊಡದೇ ಇರ್ಬೋದು, ಆದರೆ ನಂಬಿಗಸ್ತನಿದ್ದಾರಲ್ಲ. ಇವಾಗ ನೀವೇನ್ ಮಾಡ್ಬೇಕು? ನಾನು ಮಾಡೋ ಕೆಲಸಕ್ಕೆ ನೀವೆಲ್ಲ ದುಡ್ಡು ಕೊಡ್ಬೇಕು. ನನಗೆ ಯಾರು ಚರ್ಚು? ನಿಮ್ ಕೆಲಸ ನಾನು ಮಾಡ್ತೇನೆ, ನನ್ಗೆ ದುಡ್ಡು ನೀವು ಕೊಡ್ಬೇಕು. ಅವಾಗೆಲ್ಲ ಲೀವ್ ಹಾಕ್ಬಿಟ್ಟು ಓಡ್ಬಿಡ್ತೇವೆ. ಯಾಕಪ್ಪ ಆಯ ಮನುಷ್ಯನಿಗೆ ದುಡ್ಡು ಕೊಡ್ಬೇಕು, ನಾನೇ ಹೋಗಿ ಮಾಡ್ತೀನಿ. ನನ್ನ ಕೂಲಿಗೆ ಕೇಳಿಲ್ಲಲ್ಲ, ಓಡೋಗ್ಬಿಡ್ತೀರ ಹೇಳ್ತೀವಿ, ಬೇಡ. ಆದ್ರೆ ನಿಮ್ಮ ಸಭೆ ಕೆಲಸ ನಾವು ಮಾಡ್ತಾರೆ, ಅದು ಕೂಲಿ ಯಾರು ಕೊಡ್ತಾರೆ? ನಂಬಿಗಸ್ತನಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಭಾಗದಲ್ಲಿ ಅಪ್ಪ ನೀ ನಂಬಿಗಸ್ತನಪ್ಪ, ಅಪ್ಪ ನೀ ನಂಬಿಗಸ್ತನ. ಕಷ್ಟದಲ್ಲಿ ಹೋದಾಗ ನಂಬಿಗಸ್ತನಪ್ಪ, ಸಂತೋಷವಾಗಿದ್ದೀರಾ ನಂಬಿಗಸ್ತನಪ್ಪ, ನೀವು ಹಲ್ಲೆಲೂಯಾ. ಆಶೀರ್ವಾದ ಇದೆಯಾ ನಂಬಿಗಸ್ತನಪ್ಪ, ವ್ಯಾಧಿಗಳಿಗ ನಂಬಿಗಸ್ತನಪ್ಪ. ಕೆಲವರು ನೋಡಿ, ನಾನು ಹೋಗಿ ಕಷ್ಟಪಟ್ಟರೆ ನನ್ನ ಜೀವನ ನಡೆಯೋದು, ಅದು ನಿನ್ನ ನಂಬಿಕೆ, ಅದು ನಿನ್ನ ನಂಬಿಗಸ್ತನಿಗೆ. ಆದರೆ ನನಗೊಂದು ನಂಬಿಕೆ ಇದೆ, ಅವರ ನಂಬಿಗಸ್ತನು ಅದನ್ನು ಹುಡುಕುವವರನ್ನ ಬರೀ ಕೈಯಿಂದ ಯಾರನ್ನು ಕಲಿಸೋದೇ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಬರೀ ಕೈಯಿಂದ ಹೋಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಬಿಟ್ಟರು, ನಮ್ಮ ಹೆಂಡತಿ ಬಿಟ್ಟರು, ನಮ್ಮ ಗಂಡನ ಬಿಟ್ಟರು, ಎಲ್ಲ ಕುಟುಂಬದವರು ಬಿಟ್ಟರು, ಈ ದೇವರು ನಂಬಿಗಸ್ತನು. ಕೈ ಕಟ್ಟಿ
ಹಲ್ಲೆಲೂಯಾ. ಆಮೆನ್. ಸತ್ಯ ದೇವರು ನಂಬತಕ್ಕವರು. ನಮ್ಮ ಪಾಪಗಳನ್ನು ಶ್ರಮಿಸಕ್ಕೆ ನಂಬಿಕಸ್ತಾರೆ. ನಮ್ಮ ಶೋಧನೆಗಳಿಗೆ ನಮಗೆ ಸಹಾಯ ಮಾಡಕ್ಕೆ ನಂಬಿಕಸ್ತಾರೆ. ಆಮೇಲೆ ಇನ್ನು ಒಂದು ಕಾರ್ಯ ನಾನು ಹೇಳಿ ಮುಗಿಸ್ತೇನೆ. ನಾನು ಅನೇಕ ವಿಷಯಗಳನ್ನು ಬರೆದಿಟ್ಟುಕೊಂಡಿದ್ದೇನೆ, ಆದರೆ ಸುಮ್ಮನೆ ನೋಡೋಣ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಬಗ್ಗೆ ನಾನು ಹೇಳಿ ಮುಗಿಸ್ತೇನೆ. ಪಕ್ಕದಲ್ಲಿ ತಟ್ಟಿ ಹೇಳಿ ಎಚ್ಚರವಾಗಿ ನಿದ್ದೆ ಮಾಡುವಾಗ ನಾವು ಗುಡ್ಡೆ ಕೇಳಿದವರು ಅವ್ರಿಗೆ ಎಚ್ಚರವಾಗುತ್ತಾರೆ. 5 ಸಪ್ತಮಿಗೆ ನೀವು ಗುಡ್ಡೆ ಕೇಳಿದವರು. ಆಮೇಲೆ ಆದಿಕಾಂಡ 24:27 ವಾಕ್ಯದಲ್ಲಿ ಎಲಾಜರನು ಅವನು ಪ್ರಯಾಣ ಮಾಡುವ ಸಮಯದಲ್ಲಿ ಎಂತ ಪ್ರಯಾಣ ಗೊತ್ತಾ, ಇದು ತುಂಬಾ ಅದ್ಭುತವಾದ ಒಂದು ಸಂದೇಶ. ಇದು ಅದ್ಭುತವಾದದ್ದು. ನೀವೆಲ್ಲ ಹೆಣ್ಣು ನೋಡಕ್ಕೆ ಹೆಂಗ್ ಹೋಗ್ತೀರಾ, ಇಲ್ಲ ಗಂಡು ನೋಡಕ್ಕೆ ಹೆಂಗ್ ಹೋಗ್ತೀರಾ? 4 ಜನ ಕರ್ಕೊಂಡು ಅವ್ರ ಹೆಸರು, ಅವ್ರ ಊರು, ಅವ್ರ ಫೋನ್ ನಂಬರು, ಅವ್ರ ಬಯೋಡಾಟಾ, ಅವ್ರು ಎಷ್ಟು ಓದಿದ್ದಾರೆ, ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಅವ್ರ ವಂಶ ಏನು, ಅವ್ರ ಕುಟುಂಬ ಏನು, ಅವ್ರ ಜಾತಿ, ಕೆಲವರು ಜಾತಿ ಅವ್ರ ಜಾತಿ ಏನು, ಅವ್ರ ಕುಲ ಏನು, ಅವ್ರ ಭಾಷೆ ಏನು, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಅವ್ರಿಗೆ ಎಷ್ಟು ಮನೆ ಇದೆ, ಎಷ್ಟು ಎತ್ತುಗಳಿದೆ, ಎಷ್ಟು ಕುರಿಗಳಿದೆ. ನಾನು ಅಂತೀನಿ, ನಿಮ್ಮ ಮಗಳನ್ನ ಕುರಿಗೆ ಕೊಟ್ಟು ಮದುವೆ ಮಾಡ್ತೀರಿ ನೀವು, ಇಲ್ಲ ಮನೆಗೆ ಕೊಟ್ಟು ಮದುವೆ ಮಾಡ್ತೀರಾ? ಎಷ್ಟು ಕುರಿ ಇದೆ, ಎಷ್ಟು ಹಸು ಇದೆ, ಎಷ್ಟು ಲ್ಯಾಂಡ್ ಇದೆ, ಈ ಒಂದು ಮದುವೆ ಆಗ್ತಾ ಇದೆ ನೋಡ್ರಿ. ಹೋದ್ರೆ ಯಾರಾದ್ರು ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ. ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಅಂದನು. ಆಮೆನ್. ಹಲ್ಲೆಲೂಯಾ. ಅಬ್ರಹಾಮನಿಗೆ ವಯಸ್ಸಾಗ್ಬಿಡ್ತು. ಅಬ್ರಹಾಮನಿಗೆ ವಯಸ್ಸಾಗಿ ಈ ಸಾಕನು ಬೆಳೆದು ಬಂದವನೇ. ಇವಾಗ ಇವನೇನೋ ಅವನಿಗೆ ವೃದ್ಧನಾದನು, ಸಾಯುವಂತ ಪರಿಸ್ಥಿತಿಯಲ್ಲಿ ಹತ್ತತ್ರ ಬಂದಿದ್ದಾನೆ. ಇವಾಗ ಇವನಿಗೆ ಒಂದು ತಂದೆ ಆದವರಿಗೆ ಏನು ಆಸೆ, ಮಗನಿಗೆ ಮದುವೆ ಮಾಡಿಬಿಡಬೇಕು. ಎಲಾಜರನು ಒಳ್ಳೆ ನಾಯಕ, ಅವರ ಕೆಲಸದವರಲ್ಲಿ, ಅವರ ಪಂಗಡದಲ್ಲಿ ಒಂದು ಒಳ್ಳೆ ನಾಯಕನಾಗಿದ್ದ ಎಲಾಜರ್, ನಂಬತಕ್ಕವನು. ಅವನ ಕೈಯಲ್ಲಿ ಬಂಗಾರ, ಬೆಳ್ಳಿ, ಎತ್ತುಗಳು, ಕತ್ತೆಗಳು ಏನೆಲ್ಲ ಕೊಟ್ಟು, ಒಂಟೆ ಎಲ್ಲ ಕೊಟ್ಟು ಕಲಿಸ್ತಾರೆ. ನೀವು ಓದಿ ನೋಡ್ಕೊಳ್ಳಿ. ಹೋಗ್ತಾ ಇದ್ದಾರೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಅಬ್ರಹಾಮನು ನೋಡಪ್ಪ, ಬೇರೆಯವ್ರ ಕಡೆ ಹೋಗ್ಬಾರ್ದು, ನಮ್ಮ ಬಂಧುಗಳ ಬಳಿಗೆ ಹೋಗು. ಯಾರತ್ರ? ನಿಮ್ಮ ಮಕ್ಕಳನ್ನ ಯಾರ ಕೊಟ್ಟು ಮದುವೆ ಮಾಡ್ಬೇಕು? ಅಯ್ಯ ಪಾಸ್ಟರ್, ಪರವಾಗಿಲ್ಲ ಪಾಸ್ಟರ್, ಆಮೇಲೆ ರಕ್ಷಣೆ ಒದಗಿಸ್ತಾನೆ. ಅಮ್ಮ ಬೇಡಮ್ಮ, ಬೇಡ. ಇಲ್ಲ ಪಾಸ್ಟರ್, ಆ ಹುಡುಗಿ ಒಳ್ಳೆ ಹುಡುಗಿ ಪಾಸ್ಟರ್, ಅವಾಗ ಚರ್ಚಿಗೆ ಬರ್ತಾಳೆ, ಅವಾಗ ಆ ದೇವರು ನಂಬ್ತಾಳೆ. ಬೇಡ. ನಂಬಿಗಸ್ತನಾದ ದೇವರು ನಂಬುವವರಿಗೆ ಕೊಡ್ರಿ. ಹಲ್ಲೆಲೂಯಾ. ಆಮೆನ್. ಅನೇಕರು ಇಷ್ಟಪಟ್ಟು ಮದುವೆ ಮಾಡ್ಬಿಡ್ತಾರೆ. ಆಮೇಲೆ ನಮಗೆ ಫೋನ್ ಮಾಡಿ, ಪಾಸ್ಟರ್ ನನ್ನ ಮಗನ ಇಟ್ಕೊಂಡು ಹೊಡಿತಾವನೆ ಪಾಸ್ಟರ್, ನಾವು ಆ ಹುಡುಗಿ ನನ್ನ ಮಗನಿಗೆ ಇಲ್ಲೆಲ್ಲ ಕಚ್ಬಿಟ್ಟಿದ್ದಾಳೆ. ಅವತ್ತೇ ಹೇಳಿದೀನಿ, ಬೇಡಮ್ಮ, ಮದುವೆ ಅನ್ನೋದು ಆತರ ಕೊಡಬೇಡ್ರಿ, ಸ್ವಲ್ಪ ವೇಟ್ ಮಾಡ್ರಿ. ನಂಬಿಗಸ್ತನಾದ ದೇವರಿದ್ದಾನೆ, ಅದನ್ನು ಯಾರಾದ್ರೂ ಒಬ್ರು ಕಳಿಸ್ತಾರೆ. ಹಲ್ಲೆಲೂಯಾ. ಎಲ್ಲಾದರೂ ಆಮೇಲೆ ಆತನನ್ನು ಕರೆದು ಅಬ್ರಹಾಮ ಹೇಳ್ತಾ ಇದ್ದಾನೆ, ನಮ್ಮ ಬಂಧುಗಳ ಬಳಿಗೆ ಹೋಗಿ ನೀವು ಕರ್ಕೊಂಡ್ಬರ್ಬೇಕು. ಏನು ಅಡ್ರೆಸ್ ಎಲ್ಲ ಕೊಟ್ರ, GPR ಹಾಕೊಂಡ್ರ? ಏನಿಲ್ಲ. ಹೋಗು. ಎಲ್ಲಿ ಕಣ್ ಕಟ್ಬಿಟ್ಟು ಕಾಡಲ್ಲಿ ಬಿಟ್ಟು ತರ ಇದೆ. ಎಲ್ಲ ಸರ್ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಅವನು ಏನ್ ಮಾತ್ರ ಹೇಳ್ತಾ ಇದ್ದಾನೆ, ಯೆಹೋವನಿಗೆ ಸ್ತೋತ್ರವಾಗಲಿ. ಯಾರಿಗೆ? ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ. ಯಾಕಂದ್ರೆ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಮಾತನ್ನು ಗಮನಿಸುವ ದೇವರು, ನಮ್ಮ ಆಸೆಗಳನ್ನು ನೋಡುವ ದೇವರು, ನಮ್ಮ ಹೃದಯದ ಆತಂಕಗಳನ್ನು ನೋಡುವ ದೇವರಾಗಿದ್ದಾನೆ. ಈ ಎಲ್ಲಾಸನ್ನು ಓದುವ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಅದೆಲ್ಲ ನೀವು ಆಮೇಲೆ ಓದ್ಕೊಳ್ಳಿ. ದೇವರೇ, ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡಲಿ ನನಗೆ ಗೊತ್ತಿಲ್ಲ, ನೀವು ನನ್ನ ನಡೆಸಬೇಕು. ನಾನು ಬಾವಿ ಹತ್ರ ಹೋಗಿ ನಿಂತ್ಕೊಂತೀನಿ. ಏನ್ ಮಾಡ್ತೀನಿ? ಬಾವಿ ಹತ್ರ ಹೋಗಿ ನಿಂತ್ಕೊಳ್ತೀನಿ. ಅಲ್ಲಿ ಯಾರ ಹತ್ರ ನಾನು
ಕುಡಿಯಲಿಕ್ಕೆ ನೀರು ಕೊಡೋಣ, ಏನೇನೇನೆ ಕುಡಿಯಲಿಕ್ಕೆ ನೀರು ಕೊಡೋಣ ಅಂತೀನೋ ಆ ಹುಡುಗಿ, ಯಾವ ಹುಡುಗಿ? ಈ ಸಾಕನ್ನು ಮದುವೆ ಆಗೋ ಹುಡುಗಿ ಎಂತವಳಾಗಿರ್ಬೇಕು ಗೊತ್ತಾ? ಆರ್ಡ್ ವರ್ಕರ್ ಆಗಿರ್ಬೇಕು, ಸೋಂಬೇರಿ ಆಗಿರ್ಬಾರ್ದು. ಕೆಲವರು ಯಾವಾಗಲೂ ಸೊಸೆ ನೋಡಿ ನಿದ್ದೆ ಮಂಕು, ಕಿಚನ್ಗೆ ಹೋದ್ರು ಮಂಕು, ಚಿಕ್ಕನ್ಗೆ ಹೋದ್ರು ಮಂಕು, ಗಾಡಿಯಲ್ಲೂ ಕೂಡ ನಿದ್ದೆ ಮಾಡ್ತಾರೆ, ಫುಲ್ ರೋಡಲ್ಲೇ ಇರ್ತಾರೆ ಸೊಸೆ. ಎಲ್ಲಪ್ಪ ನಿಮ್ಮ ಹೆಂಡತಿ ಬಂದಿಲ್ಲ, ಮಲ್ಕೊಂಡಿದ್ದಾರಪ್ಪ ಅಷ್ಟೇ. ಆದ್ರೆ ಈ ರೆಬೆಕ್ಕಾ ಬಾವಿ ಹತ್ರ ದೇವ್ರು ನೋಡಿ ಎಷ್ಟು ನಂಬಿಗಸ್ತದ ನೋಡಿ. ಅಲ್ಲಿ ಬಂದ ತಕ್ಷಣ ಈ ಎಲ್ಲಾಸನ ಕೇಳ್ತಾರಮ್ಮ ಕುಡಿಯಕ್ಕೆ ನೀರು ಕೊಡಮ್ಮ. ನೀವಾದ್ರೆ ಏನ್ ಮಾಡ್ತೀರಾ? ಅಯ್ಯೋ ಇವ್ರು ಯಾರೋ ಬಂದಿದ್ದಾರೆ, ಯಾವ ಕಾಲುಗೋಡಿಯಿಂದ ಬಂದಿದ್ದೀವಿ, ಯಾರೋ ಸೇವೆ ಮಾಡ್ತಾರೆ ಯೇಸು ಸ್ವಾಮಿಗೋಸ್ಕರ, ಸರಿ ಒಂದು ಚೊಂಬು ನೀರು ಕೊಡ್ತೀರಾ, ಇಲ್ಲ ಅಂದ್ರೆ ಒಂದು ಲೋಟ ನೀರು ಕೊಡ್ತೀರಾ. ಈ ಅಮ್ಮ ಏನ್ ಮಾಡ್ತದೆ ಅಂದ್ರೆ, ಅಪ್ಪ ನೀರು ಕುಡಿ, ನೀನು ಒಂಟೆಗೂ ನೀರು ಕೊಡ್ತೀನಿ, ಕೈ ಕಟ್ಟಿ ದೇವರು. ಹಲ್ಲೆಲೂಯಾ. ನಂಬಿಗಸ್ತರನ್ನು ಆಶೀರ್ವದಿಸ್ತಾರೆ. ಒಂದು ವೇಳೆ ಸೋದರಿಗಳು, ಪರಿಸ್ಥಿತಿಗಳು, ಕಾರಣಗಳು ನಿಮ್ಮ ಜೀವಿತದಲ್ಲಿದ್ದು ನಂಬಿಗಸ್ತರಾಗಲಿ, ನಂಬಿಗಸ್ತರಾಗಿ ಆಶೀರ್ವದಿಸ್ತಾರೆ. ಈ ರೆಬೆಕ್ಕಾಳು ಎಂತ ಬಾವಿ ಒಳಗಡೆ ಎಲ್ಲಿ ಹಳೆ ಕಾಲದಲ್ಲಿ ಇರುವರು ಗೊತ್ತು, ನಾನು ನೋಡಿಲ್ಲ ಸರಿಯಾಗಿ, ಕೆಲವರು ಗೊತ್ತು. ಕೆಲವರು ಹೋಗಿ ನೀರು ಹತ್ತುಕೊಂಡು ಎತ್ಕೊಂಡ್ ಬರ್ಬೇಕು ಕೊಡದಲ್ಲಿ. ಅವಾಗ ಇವಾಗಿರುವಂತ ಲೈಟ್ ಕೊಡಲ್ಲ, ಮಣಿಕೆಯಲ್ಲಿ ಬಾಣೆ ಅಂತಾರಲ್ಲ ಅಂತ ಎತ್ಕೊಂಡ್ ಬಂದು ಕೊಡ್ತಾರೆ. ಎಲ್ಲ ಎಷ್ಟು ಒಂಟೆ ಗೊತ್ತಾ, ಅಲ್ಲಿ ಹೋಗಿ ನೋಡ್ಕೊಡ್ರಿ, ಸಿಕ್ಕಾಪಟ್ಟೆ ಅಲ್ಲಿ ಬಂದಿರುವಂತ ಒಂಟೆಗೂ ಅಲ್ಲಿರುವಂತ ಜನಗೆಲ್ಲ ನೀರು ಕೊಡ್ತಾರೆ. ಹಲ್ಲೆಲೂಯಾ. ಎಲ್ಲ ಹಾಕಿದ್ದಾಯ್ತು. ಎಲ್ಲ ಜನ ಹೇಳ್ತಾ ಇದ್ದಾನೆ, ನೀ ಯಾರು ಮಗಳಪ್ಪ? ಎಷ್ಟೋ ಅಂತೆಗೆಲ್ಲ ಕೊಟ್ಟಾಯ್ತು, ಎಲ್ಲ ಕೆಲಸ ಮುಗೀತು. ಇವಾಗ ಕೇಳ್ತಾರೆ ಕೆಲವು ನೋಡಿ ಬಂದ ತಕ್ಷಣ ಏನೊಂದು ಕೆಲಸ ಕೊಟ್ಟ ಗುರು ಅಂತಾರೆ. ಈ ಪಾಸ್ಟು ಬನ್ನಿ, ಯಾಕಪ್ಪ ಈ ಕಡೆ ಬಂದೆ ನಾನು? ಈ ಮನುಷ್ಯನ ಹತ್ರ ಯಾರು ತಗಲ ಹಾಕೊಂಡೆ? ಯಾರು ಬಂದರೂ ಸುಮ್ಮನೆ ಬಿಡಲ್ಲ ನಾನು. ಕಾವ್ಯ ಹೋಗ್ಬಿಡ್ಸಿ ಚರ್ಚ್ ಹೋಗೋ ಟೈಮಲ್ಲಿ ಕೆಲಸ ಹೇಳ್ತೀವಿ. ಯಾಕೆ? ಇವ್ರು ನಮಗೆ ವಿದ್ಯೆಯಲ್ಲಿ ಆಗ್ತಾರೆ. ಕೇಳಿಲ್ಲ ಅಂದ್ರೆ ಮತ್ತೆ ನಾವು ಹೇಳಲ್ಲ, ಕೇಳಿದ್ರೆ ಮತ್ತೆ ಹೇಳ್ತೀವಿ. ನಮ್ಮ ಮಾತು ಯಾವಾಗ ಕೇಳಲ್ವೋ ನಾವು ಮತ್ತೆ ಹೇಳಲ್ಲ, ಮತ್ತೆ ಕರೆಯಲ್ಲ. ಅಲ್ಲೇನು ಎಲ್ಲ ಸರ್ ಅವ್ನು ಕೇಳ್ತಾ ಇದ್ದಾನೆ, ಕುಡಿಯೋಕೆ ನೀರು ಕೊಡಮ್ಮ. ಅವಳು ಕುಡಿಯಪ್ಪ, ನೀನು ಒಂಟೆಗೂ ನೀರು ಕೊಡ್ತೀನಿ. ಆಮೇಲೆ ಇನ್ನೇನು ಮಾಡ್ತಾನೆ, ನೀ ಯಾರ ಮಗಳು? ಲಾಭಾನನ ಮಗಳು. ಯಾರ ಮಗಳು? ಲಾಭಾನನ ಅಲ್ಲಲ್ಲ, ತಂಗಿ, ಲಾಭಾನನ ತಂಗಿ, ತಂಗಿ. ಅವ್ರ ತಂದೆ ಹೆಸರೆಲ್ಲ ಬರುತ್ತೆ, ಓದಿ ನೋಡ್ಕೊಳ್ಳಿ. ಇವಾಗ ಸಮಯ ಇಲ್ಲ ನಮ್ಗೆ ಓದಕ್ಕೆ. ಈ ತರ ಮಗಳು. ಸರಿ, ನಿಮ್ಮ ಮನೆಯಲ್ಲಿ ಜಾಗ ಇದೆಯಾ ನಮ್ಮ ಒಂಟೆ ನಿಂತ್ಕೊಳ್ಳೋಕ್ಕೆ? ನಾವೆಲ್ಲ ಸ್ಟೇ ಮಾಡೋಕ್ಕೆ ಜಾಗ ಇದೆ. ಅವಳು ಓಡಿ ಹೋಗ್ತಾಳೆ. ಅವಳು ಕೊಟ್ಟಂತ ಬೆಳ್ಳಿ ಬಂಗಾರ ಎಲ್ಲ ಹಾಕೊಂಡು ಏನು ತುಂಬಾ ಸಂತೋಷ. ಮನೆ ಹೋದ ತಕ್ಷಣ ಎಲ್ಲ ಬಿಚ್ಚಿ ಕೊಡ್ತಾರೆ, ನೋಡಪ್ಪ ಈ ತರ. ಹಲ್ಲೆಲೂಯಾ. ನೀವು ಯಾರಾದರೂ ಹುಡುಗನೇ ನೋಡಿಲ್ಲ, ಏನಮ್ಮ ಶ್ರೀಯರೇ, ಹುಡುಗನೇ ನೋಡಿಲ್ಲ, ಪಾಸ್ಟ್ ಒಂದು ಹುಡುಗ ನೋಡಿದ್ದಾರೆ, ಇನ್ನೇನು ತಾಳಿ ಕಟ್ಟುವಾಗ ಹುಡುಗ ನೋಡ್ಬೇಕು, ಒಪ್ಕೊಂತೀರಾ? ನೀವು ಹುಡುಗಿನ ಹುಡುಗಿನ ಅವರು ಹೇಳ್ತಾರೆ, ನೀನು ಹೇಳ್ತೀರಾ? ಹುಡುಗನೇ ನೋಡಿ ನಮ್ಮ ನೀವು ಫೋಟೋ ಪಾಸ್ಟರ್ ನಿಮ್ ತಾಯಿದಿರು ನಮ್ಮ ಮಕ್ಕಳಿಗೆ ಒಂದು ಹುಡುಗ ನೋಡಿ ಪಾಸ್, ನಮ್ಮ ಫೋಟೋನು ತೋರಿಸಿಲ್ಲ, ಹೆಸರು ತೋರಿಸಿಲ್ಲ, ಫೋನ್ ನಂಬರ್ ಕೊಟ್ಟಿಲ್ಲ, ಏನ್ ಮಾಡಿಲ್ಲ. ಮದುವೆ ಆಯ್ತು, ಮದುವೆ ದಿನ ಮಗುನ ಕರ್ಕೊಂಬ ಮಾಡ್ತೀವಿ. ನೀವು ಯಾಕೆ ಹುಡುಗನಿಗೆ ಏನೋ ತೊಂದರೆ ಇದ್ದಂಗಿದೆ, ಅದಕ್ಕೆ ಫೋಟೋನ ತೋರಿಸಿದ್ದಾರೆ. ಅವ್ರ ಫೋನ್ ಅವ್ರ ಹತ್ರ ಅವ್ರು ಮಾತಾಡೋದು ಬೇಡ, ನಾನು ಮಾತಾಡೋಕ್ಕೂ ನನ್ನ ಮಕ್ಕಳು ಮಾತಾಡೋದು ಬೇಡ, ಅಷ್ಟೇ ನಾನು ನೋಡ್ಕೊಂತೀನಿ. ಯಾರು ತಾಯಿ ನೋಡ್ಬೇಕು. ಕೆಲವು ನೋಡ್ತಾರೆ ನೋಡಿ, ಹುಡುಗನ್ ನೋಡ್ಕೊಂಡ್ಬಂದು ಸ್ವಂತದವರೆಲ್ಲ ತೋರಿಸೋದು. ಸರಿನಪ್ಪ, ಬಾಗುಂಡಾಡ మీ అల్లుడు బాగుందని చూసుకో, పెద్దయ్య చూసుకో, తాత చూసుకో, ಎಲ್ಲ ನೋಡಿ ಕೊನೆಗೆ ಕಲ್ಲು ತಲೆ ಮೇಲೆ ತಾಕ್ತಾರೆ. ಇಲ್ಲಿ ಹಂಗಲ್ಲ, ಇದು ವ್ಯತ್ಯಾಸವಾದ ಮದುವೆ.
ಇದು ದೇವರು ಕೂಡಿಸಿದರು. ಆಮೆನ್. ದೇವರು ಅವರಿಗೋಸ್ಕರ ಇಟ್ಟಿದರು. ಹಲ್ಲೆಲೂಯಾ. ನಂಬಿಗಸ್ತನಾದ ದೇವರಿಗೆ ಕಾದುಕೊಂಡಿದ್ದರು. ನಂಬಿಗಸ್ತನಾದ ದೇವರಿಗೆ ನಿರೀಕ್ಷಿಸಿಕೊಂಡಿದ್ದು. ಹಲ್ಲೆಲೂಯಾ. ಈ ಮದುವೆ ನೀವೆಲ್ಲ ಏನ್ ಮಾಡ್ತೀರಾ? ಪಾಸ್ಟರ್, ಎಷ್ಟೇ ನೀವು ಬಿಲಿವರ್ ಆಗೋ, ನೀ ಎಷ್ಟೇ ಪರಿಶುದ್ಧವಾದನಾಗೋ, ತಲೆ ಕೈ ಪಾಸ್ಟರ್ ಏನ್ ಕೊಡ್ತಾರೆ? ಪಾಸ್ಟರ್ ಒಂದು ಹುಡುಗ ಕೊಡ್ತಾರೆ. ಪಾಸ್ಟರ್ ನನ್ನ ಹತ್ರ ಗಾಡಿ ಹಳೇದಾಗುತ್ತಿದೆ, ಅದನ್ನೇ ಓದ್ಸಪ್ಪ. ಹಳೇದಾದ್ರೆ ಏನು, ಪೆಟ್ರೋಲ್ ಹಾಕೋ, ಆಯಿಲ್ ಹಾಕೋ, ಓಡಿಸು. ಒಂದು ಗಾಡಿ ಇಸ್ಕೊಡ್ತಾರೆ ಅವರು. ಇಲ್ಲ ನನಗೆ ಮನೆ ಇಲ್ಲ, ಬಾಡಿಗೆ ಮನೆ, ನನಗೆ ಒಂದು ಬಾಡಿಗೆ ಮನೆ ಇಸ್ಕೊಡ್ತಾರೆ. ಅವ್ರ ಪಾಪ ಬಡವರಾಗಿರ್ತಾರೆ, ಅವ್ರ ಹತ್ರ ನಾವು ಕೇಳಕ್ಕಾಗುತ್ತಾ? ಕೇಳೋದು ಹಂಗೆ ನನ್ನ ಅಕೌಂಟಿಗೆ ಒಂದು 50,000 ಹಾಕಕ್ಕೆ ಕೇಳಿ. ಏನೋ ಇವ್ರು ದೊಡ್ಡ ಸಾಧನೆ ಮಾಡಿ ಬಂದಂಗೆ, ಇವ್ರ ತರ ಯಾರು ಇಲ್ಲ, ಇವರು ಸೂಪರ್ ಸ್ಟಾರು, ಇವರು ರಿಯಲ್ ಸ್ಟಾರು, ಇವರು ಡೂಪ್ ಸ್ಟಾರ್ ಇದ್ದಾರೆ. ಇಲ್ಲಿ ಇವರೇ ವರದಕ್ಷಿಣೆ ಕೊಡ್ತಾರೆ. ನೀವು ಓದ್ ನೋಡ್ರಿ, ಯಾರು ಕೊಟ್ಟು ಕಳ್ಸಿದ್ದು? ಅಬ್ರಹಾಮನು ಎಲಾಜಾರನ ಮೂಲಕವಾಗಿ ಕೊಟ್ಟು ಕಳ್ಸ್ತಾನೆ. ಏನಂತ? ಬಂಗಾರ ಬಲೆ, ಮೂಗು ನತ್ತು ಮುತ್ತ ಯಾರು ಇಲ್ಲೇನು ಹಾಕ್ತಾರಲ್ಲ, ಓನ್ ಹಾಕಿ ನನಗೆ ಗೊತ್ತೈತೆ. ಎಲ್ಲ ಕೊಟ್ಟು ಕಳಿಸ್ತಾರೆ. ಅವ್ರು ಮಾತ್ರ ಅಲ್ಲ, ಅವ್ರು ಮನೆ ಕೊಟ್ಟು ಕಳಿಸ್ತಾರೆ. ಇವಾಗ ನಾವು ಏನ್ ಮಾಡ್ತೀವಿ? ಪಾಸ್ಟರ್ ಎಲ್ಲ ಓಕೆ, ನನ್ನ ಮಗನಿಗೆ ಏನ್ ಕಡಿಮೆ ಪಾಸ್ಟರ್? ಚೆನ್ನಾಗಿದ್ದಾನಲ್ಲ, ವೈಟ್ ಆಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ, ಅವ್ನಿಗೆ ಏನ್ ಕಡಿಮೆ? ಅವ್ನಿಗೆ ಎಷ್ಟು ಕೊಟ್ಟರು ಸಾಲದು, ಇನ್ನು ಎಡಕನಲ್ಲಿನೇ ಬರ್ಬಿಟ್ರು ಸಾಲದು, ಏನಾದ್ರು ಕೂಡ ಕೆಲವರಿಗೆ ಪಾಸ್ಟರ್ ಆಗಿದೆ. ನನ್ನ ಹತ್ರ ಬರ್ಬೇಡ್ರಮ್ಮ, ಆ ಮದುವೆಗೂ ನಮ್ಗೆ ಸಂಬಂಧ ಇಲ್ಲ. ಅಂತ ಮದುವೆ ನಾನು ಮಾಡಲ್ಲ, ಬೇಕಾದ್ರೆ ನೀವು ಮಾಡ್ಕೊಡ್ರಿ. ಅಲ್ಲೇನು ಎಲ್ಲರೂ ಇವಾಗ ನಿದ್ದೆಲ್ಲ ಹೋಗ್ಬಿಡ್ತಾರೆ, ನಮ್ಮ ವಿಷಯ ಮಾತಾಡ್ತಾರೆ, ನಮ್ಮ ಮಕ್ಕಳ ವಿಷಯ ಮಾತಾಡ್ತಾರೆ. ಮದುವೆ ಹೆಂಗಿರ್ಬೇಕು? ನಿಮ್ಮ ಮಕ್ಕಳನ್ನ ಮದುವೆ ಮಾಡುವಾಗ ಆ ಮದುವೆಯಲ್ಲಿ ಅವನ ದೇವರನ್ನು ನಂಬಿದ್ದಾನ, ದೇವರಿಗೋಸ್ಕರ ಜೀವಿಸ್ತಾನ, ಅವನು ಬರೋ ದಿನದಲ್ಲಿ ಸೇವೆ ಮಾಡ್ತಾನ ದೇವರಿಗೋಸ್ಕರ. ಅವನಲ್ಲಿ ಏನು ನೋಡ್ಬೇಡ್ರಿ, ಚಿನ್ನದ ಚೈನ್ ಹಾಕೋಣ, ಗಾಡಿ ಕೊಂಡಿದ್ದಾನ, ಸ್ವಂತ ಮನೆ ಏನು ನೋಡ್ಬೇಡ್ರಿ. ಅವನ ದೇವರ ಮಗನಾಗಿದೆ, ಕೊಟ್ಟು ಮದುವೆ ಮಾಡಿ ನಂಬಿಕೆ ಮಾಡಬೇಕು. ಕೆಲವು ಹುಡುಗರು ಇದ್ದಾರೆ, ಕೆಲವು ಹುಡುಗಿರು ಇದ್ದಾರೆ, ಅವ್ರಿಗೆಲ್ಲ ಒಳ್ಳೆ ಮದುವೆ ಆಗಬೇಕು. ನಾವು ಪ್ರಾರ್ಥನೆ ಮಾಡಿ, ನಾವೆಲ್ಲ ಪ್ರಾರ್ಥನೆ ಮಾಡಿ, ಮದುವೆ ಆಗೋ ಮಕ್ಕಳಿಗೋಸ್ಕರ, ಮದುವೆ ಆಗುವಂತ ಸಹೋದರಿಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡಿ. ಅವ್ರು ಚೆನ್ನಾಗಿದೆ, ದೇವರ ರಾಜ್ಯ ಕೊಡ್ತಾರೆ. ನನ್ನ ಆಸೆ ಅದೇ. ಆಮೇಲೆ ಅಲ್ಲೇಲೂಯಾ. ಈ ಎಲ್ಲಾಸರನ್ನು ಹೋಗಿ ಎಲ್ಲ ಮುಗಿದ ಮೇಲೆ ಆಮೇಲೆ ಅವ್ರು ಬಂದಾಯ್ತು, ದೇವರ ಹತ್ರ ಏನಂತಾರೆ? ದೇವರು ಒಂದು ಅದ್ಭುತ ಮಾಡಿದ್ರೆ ನೀವೇನ್ ಮಾಡ್ಬೇಕು? ಕೆಲವು ನೋಡುವ ಯೋಗದ ಸುಸ್ವನಿಗ ರೇತಂತಾನೆ ಕಷ್ಟಪಡ್ಲೇದ ಎಂತ ಮದ್ದು ಕೊಟ್ಟಿ ನಾನು ಮದ್ದು ಮಂದು ಕೊಟ್ಟಿದ್ದಾವ ಕದಪ್ಪ, ಹಿಂಗೆ ಕೊಟ್ಟಿದ್ದಾವ, ಚಟ್ನಿಗೂ ಕೊಟ್ಟಿದ್ದಾವ, ಇಡ್ಲಿ ಕೊಟ್ಟಿದ್ದಾರೆ. ಅವರು ಮಗಳ್ತಾರೆ, ಮಾಸ್ಟರ್ ನಾನು ಮಂದು ಹೊಡಿಯಲ್ಲ. ಅದೇ ಹೆಚ್ಚಿಸ್ಕೊಳ್ಬೇಡಿ. ನಾನು ಮಾಡಿದ್ದು, ನಾನು ಪ್ರಯಾಸ ಹೇಳ್ಬೇಡ, ದಯವಿಟ್ಟು ಹೇಳ್ಬೇಡ. ಅವಾಗ ಹೇಳಿ ನಮಸ್ಕಾರ ಮಾಡಿ ದೇವರಿಗೆ ಸ್ತೋತ್ರ. ಇವತ್ತು ನಾನು ಅಂತ ಪ್ರಾರ್ಥನೆ ದೇವರಿಗೆ ಮಾಡಬೇಕು. ಒಳ್ಳೆ ಸ್ಥಳಕ್ಕೆ ದೇವರು ಕರ್ಕೊಂಡು ಕೆಲವು ಸಮಯಕ್ಕೆ ರಾಂಗ್ ಆಗ್ತಿದ್ದೀವಿ, ಅಲ್ಲ ಪರವಾಗಿಲ್ಲ, ನಮ್ಮ ದೇವರು ನಂಬಿಗಸ್ತರು. ಅಲ್ಲೇನಯ್ಯ, ಕೆಲವರು ರಾಂಗ್ ಆಗ್ಬಿಟ್ಟು ತಲೆಗೆ ಇಟ್ಬಿಟ್ಟು ಏನೇನೋ ಮಾಡಕ್ ಹೋಗ್ತಾರೆ, ಅವ್ರನ್ನೆಲ್ಲ ಸ್ವಲ್ಪ ರೆಡಿ ಮಾಡಬೇಕು. ಅಲ್ಲೇನಯ್ಯ, ಈ ಕಾರ್ಯ ಆದ್ಮೇಲೆ ಇದು ಓದ್ ನೋಡ್ಕೊಳ್ರಿ. ನನ್ನ ಸಮಯ ಇಲ್ಲ ಎಲ್ಲ ಹೇಳಕ್ಕೆ. ನೀವು 24ನೇ ಅಧ್ಯಾಯ ಪೂರ್ತಿ ಇವತ್ತು ಓದಿರಿ. ದಯವಿಟ್ಟು ನೀವು ಓದಿದ್ರೆ ನಾನು ಹೇಳಿದಂಥ ಎಲ್ಲ ಮಾತುಗಳು ನಿಮ್ಗೆ ಸಹಾಯವಾಗ್ತದೆ. ಮುಂದೆ ನಿಮ್ಮ ಮಕ್ಕಳಿಗೆ ಮದುವೆ ಆಗಕ್ಕೆ ದೇವರ ಚಿತ್ತ ಯಾವುದಂತ ತಿಳಿದುಕೊಳ್ತೀರ. ಸುಮ್ಮನೆ ಯಾವುದೋ ಇದನ್ನ 4 ಜನ ಏನಿರ್ತಾರೆ, ಅವ್ನು ಫುಲ್ಲು ಕುಡಿಯೋನಾಗಿರ್ತಾನೆ, ಫುಲ್ಲು ಪುನೀತ ರೆಡಿ ಆಗ್ತಾನೆ,
ಅದೇ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಆಶೀರ್ವಾದವಾಗಬೇಕು. ಅಯ್ಯೋ ಅವ್ನು ಇಬ್ರು ಕಿತ್ತಾಡ್ತಾವ್ರೆ, ಅವನು ಇವಳನ್ನ ಹೊಡೆದ್ಬಿಟ್ಟು ಇವಳು ದೊಡ್ಡ ಎತ್ತು ತಲೆ ಹೊಡೆದ್ಬಿಟ್ಲು, ಅದೆಲ್ಲ ಕೇಳ್ಬಾರ್ದು. ನಾವು ಏಸು ನಾವು ಸಾವಿರ ಬಿಟ್ಟು ತಲೆ ಸಂತೋಷವಾಗಿರ್ಬೇಕು. ಅವ್ರು ನೋಡಿದ್ರೆ ಅಪ್ಪ ಎಷ್ಟು ಸಂತೋಷವಾಗಿದ್ದಾರೆ, ಹಂಗಿರ್ಬೇಕು. ಮನೆಗೆ ಬಂದ್ರೆ ದೇವರ ಪ್ರಸನ್ನತೆ ಇರಬೇಕು. ಯಾರು ದೇವರಿಗೆ ಭಯ ಪಡ್ತಾರೋ ಅವ್ರ ಹೆಂಡತಿನ ಪ್ರೀತಿ ಮಾಡ್ತಾರೆ. ಯಾರು ದೇವರಿಗೆ ಭಯ ಪಡ್ತಾರೋ ಗಂಡನ ಪ್ರೀತಿ ಮಾಡ್ತಾರೆ. ಯಾರು ದೇವರಿಗೆ ಭಯ ಪಡ್ತಾರೋ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಅವನು ಕುಡುಕಾರನು, ಅವನು ಆಮೇಲೆ ಕದಿಯುವವನು, ಅವನು ರೌಡಿ, ಎಂತವನಾಗ್ಲಿ, ನೀನು ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಇರುವುದಾದ್ರೆ ಅವನ ರಕ್ಷಣೆ ಒಳಗಡೆ ಬರ್ತಾರೆ. ಅಲ್ಲೇ ನಮ್ಮ ಸಹೋದರಿಗೆ ಸ್ವಲ್ಪ ಬಾಯಿ ಜಾಸ್ತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಕೋಪ ಮಾಡ್ಕೋಬಾರ್ದು. ನೀವು ಕೋಪ ಮಾಡ್ಕೋಬಾರ್ದು. ಅಲ್ಲೇಲೂಯಾ. ಸಾರ್ ನೀವು ಏನೇ ಹೇಳ್ರಿ, ನಮ್ಮ ಹೆಂಡತಿಗೆ ಜಾಸ್ತಿ ಬಾಯಿ, ಅದು ದೇವರು ಅದಕ್ಕೆ ಕೊಟ್ಟಿರೋದು ನಿಮಗೆ. ನಿನ್ನ ಅಡಗಿಸಕ್ಕೆ ಬೇರೆ ದಾರಿನೇ ಇಲ್ಲ. ಕಳೆದ ತಿಂಗಳಲ್ಲಿ ದೇವರು ಹೇಳ್ದ, ನಿನ್ನ ಅಡಗಿಸ್ತೀನಿ, ಹೆಂಗೆ ಅಡಗಿಸ್ತೀನಿ? ಕೆಲವು ಹೆಂಡತಿನೂ ಕೊಟ್ಟು ಅಡಗಿಸ್ತಾರೆ. ಅಪ್ಪ ಯಾಕಪ್ಪ ಇವಳು ಮಾಡ್ತೀನಿ ನೋಡುವಾಗ ಅವಳೇ ಐಶ್ವರ್ಯ ರೈ, ಇವರೇ ಶಾರುಖ್ ಖಾನ್. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇದು ಶಾರುಖ್ ಖಾನ, ಇದು ಕಿತ್ತೋ ಇದು. ಅಲ್ಲೆಲ್ಲೂಯ್ಯ. ಯಾಕೆ ಹೇಳ್ತಾರೆ? ಕುಟುಂಬ ಆಶೀರ್ವಾದವಾಗಿರ್ಬೇಕು. ಬರೋ ಈ ತಿಂಗಳಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಕುಟುಂಬದ ಪ್ರಾರ್ಥನೆ. ನಮ್ಮ ಪಾಪನ್ನ ನೀ ನೋಡಿಲ್ಲ, ಅವತ್ತು ನೋಡ್ರಿ ಗೊತ್ತಾಗುತ್ತೆ. ಕುಟುಂಬ ಅಂದ್ರೆ ಹೆಂಗ್ರಿ ಗೊತ್ತಿಲ್ಲ ಕೆಲವರಿಗೆ. ಒಂದು ಫ್ಯಾಮಿಲಿ ಅಂದ್ರೆ ಏನು ಗೊತ್ತಿಲ್ಲ. ಏನಾದ್ರು ಒಡೆಯೋದು ಬಡಿಯೋದು ಜಗಳ ಆಡೋದಲ್ಲ ಫ್ಯಾಮಿಲಿ. ಪ್ರೀತಿ ಇರೋದು ಫ್ಯಾಮಿಲಿ. ಮದುವೆ ಏನಕ್ಕೆ ಮಾಡೋದು? ತಾಯಿಂದ್ರು ಹೇಳ್ತಾರೆ, ಅಯ್ಯೋ ಅವ್ನಿಗೊಂದು ಮದುವೆ ಮಾಡ್ಬಿಟ್ರೆ ಸರಿ ಹೋಗ್ತಾನಪ್ಪ. ಪಾಸ್ಟ್ರೇ ನೀವು ನಮ್ಮಯ್ಯ ಅಂದ್ರೆ ಅವ್ನಿಗೆ ಮದುವೆ ಮಾಡ, ಅವ್ನು ಸರಿ ಹೋಗಕ್ಕೆ ಮದುವೆ ಮಾಡೋದು, ಕಿತ್ತಾಗತ್ತಲ್ಲ. ಇವರು ಲಬ್ಬರ್ ಕಿಲೋ ತರ ಕಿತ್ತಾಡ್ತಾರೆ. ಬಿಟ್ಟು ಓಡೋಗ್ಬಿಡ್ತೀನಿ ಬಿಟ್ಟು ಕೊಟ್ಟಿರೋದು ನಿಮಗೆ ಬೇಡ, ಅದೆಲ್ಲ ನಮ್ಗೆ ಬೇಡ. ಆಮೇಲೆ ಕುಟುಂಬ ಅಂದರೆ ದೇವರ ಪ್ರಸನ್ನತೆ ಇರಬೇಕು. 4 ಜನ ನಮ್ಮ ಮನೆಗೆ ಬರಬೇಕು. ಅವ್ರ ಮನೆಗೆ ಹೋಗೋದು ಬೇಡಪ್ಪ ಅನ್ಬಾರ್ದು. ಆಮೇಲೆ ಎಲ್ಲರ ಮನೇಲಿ ಹೆಚ್ಚು ಕಡಿಮೆ ಇದೆ, ಕುಟುಂಬದಲ್ಲಿ ಎಷ್ಟೋ ತೊಂದರೆಗಳಿದೆ. ಆದರೂ ಕೂಡ ಕ್ರೈಸ್ತರಾದ ನಾವು ಅನುಸರಿಸಿ ನಡೆಯಬೇಕಾದ್ದು. ಆಮೇಲೆ ಯಾಕಂದ್ರೆ ನಮ್ಮ ದೇವರು ನಂಬಿದಷ್ಟು. ಮೋಶೆಗೆ ಸಾಕಕ್ಕೆ ದುಡ್ಡು ಕೊಟ್ಟರು ದೇವರು. ಯಾರಿಗೆ? ಅವ್ರ ಅಮ್ಮನಿಗೆ. ಯಾರಿಗೆ? ಅವ್ರ ತಾಯಿಗೆ. ಇವತ್ತು ನಿಮ್ಮನ್ನು ದೇವರು ಕೊಟ್ಟಿದ್ದಾರೆ ಅಂದ್ರೆ, ನಿಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದ ಅಗತ್ಯಗಳು ದೇವರು ಸಂಧಿಸ್ತಾರೆ. ಮಕ್ಕಳನ್ನ ಕೆಲವರು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು. ನೀವು ಓದಿಲ್ಲ, ಅದಕ್ಕಿಂತ ಅವನು ಓದಿಸ್ತದೆ ಇರಬೇಡ. ಚೆನ್ನಾಗಿ ಓದಿರಿ, ಮಕ್ಕಳು ಚೆನ್ನಾಗಿರ್ಬೇಕು. ನಾವು ಹೆಂಗೋ ಜೀವನ ಮಾಡ್ತೀವಿ ಅದು ಬೇರೆ. ಅವಾಗ ನಾವು ಯೇಸು ಸ್ವಾಮಿನ ಕಂಡುಕೊಂಡಿಲ್ಲ. ಇವಾಗ ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಅಲ್ಲಿ ಇರಬೇಕು, ಎಜುಕೇಶನ್ ಅಲ್ಲಿ ಇರಬೇಕು. ಅಲ್ಲೇಲೂಯಾ. ನಾವು ಕುತ್ಕೊಂಡ್ರೆ ನಮ್ಮ ಮಕ್ಕಳು ಎದ್ದು ಮಾತಾಡ್ಬೇಕು ಇಂಗ್ಲಿಷಲ್ಲಿ. ಎಷ್ಟು ಜನ ಇಷ್ಟಪಡ್ತೀರಾ? ನಾನು ಹಾಳಾಗ್ಬಿಟ್ಟಿದ್ದೀನಿ, ನನ್ನ ಮಗುನ ಹಾಳಾಗೋಗ್ಲಿ. ನೀವು 1, 2 ಲೆಕ್ಕ ಹಾಕೋದು ಬರಲ್ಲ. 4, 4 ಎಷ್ಟು? 4 ಸಾವಿರ ಅಂತೀಯ. 10 ಎಷ್ಟು? 10 ಸಾವಿರ ಅಂತೀಯ. 4, 4 ಎಷ್ಟು? ಕೆಲವು ನೋಡ್ತಾರೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ, ನಿಮ್ಮ ಕುಟುಂಬ ಚೆನ್ನಾಗಿರಲಿ. ನಾವು ರಾತ್ರಿ ಪ್ರೇಯರ್ ಏನು ಗೊತ್ತಾ, ನಾವು ಉಪವಾಸ ಮಾಡೋದು, ನಾನು ಹೆಚ್ಚು ಉಪವಾಸ ಮಾಡೋದು ಜನರಿಗೋಸ್ಕರನೇ, ನನ್ನ ವೈಯಕ್ತಿಕ ಕಾರ್ಯಕ್ಕೋಸ್ಕರ ನಾವು ಉಪವಾಸ ಮಾಡೋದು. ಅದು ದೇವ್ರು ಕೊಡ್ತಾರೆ ನನಗೇನು ಬೇಕೋ ದೇವ್ರು ಕೊಡ್ತಾರೆ. ಆದರೆ ನನ್ನ ಜನರ ಆಶೀರ್ವದಿಸಬೇಕು, ನಮ್ಮ ಸಭೆ ಬರುವಂಥ ಕುಟುಂಬಗಳ ಆಶೀರ್ವದಿಸಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಗೊತ್ತಾ? ನೀವು ಆಶೀರ್ವದಿಸಲ್ಪಟ್ರೆ ಅನೇಕರು ಆಶೀರ್ವದಿಸಲ್ಪಡ್ತಾರೆ. ನೀವು ಜಗಳಗಳು ಮಾಡ್ಕೊಂಡು ಕೂತು ಅಲ್ಲಿ ಹೋದ ತಕ್ಷಣ ಅಂತ ಇರ್ಬಾರ್ದು. ಬಂದ ತಕ್ಷಣ ಕಷ್ಟಪಟ್ಟು ಬರ್ತಾರ ಗಂಡ, ಅವ್ರಿಗೆ ಫಸ್ಟ್ ಪ್ರೀತಿನ ಮಾತಾಡಿ, ಅವ್ರು ಬರುವಾಗ ಚೆನ್ನಾಗಿ ಮುಖ ತಳ್ಕೊಂಡು ಚೆನ್ನಾಗಿ ಅದೆಲ್ಲ ಹೇಳ್ಕೊಡ್ಬೇಕಾಗತ್ತೆ ಸಭೆ. ಅವ್ರು ಬಂದ ತಕ್ಷಣ ನಿಮ್ನ ನೋಡಿದ್ರೆ ಸಂತೋಷ ಆಗತ್ತೆ, ನೋಡ್ಕೊಳ್ರಿ. ಬಂದ ತಕ್ಷಣ ಏನ್ರಿ ಇಷ್ಟು ಲೇಟ್ ಬರೋದು, ನಿಮ್ಮ ಅಮ್ಮ ಮಾತಾಡೋದು, ನಿಮ್ಮ ಅಪ್ಪ ಮಾತಾಡೋದು, ನಿಮ್ಮ ಮಕ್ಕಳು ಊರಿಗೆ ಇದ್ದಿದ್ದು, ಆಮೇಲೆ ಟೆಂಪ್ರೇಚರ್ IBP ಆಗಿ ತಲೆಲ್ಲ ಕಿತ್ತು ಹೋಗಿ ನಿಮ್ಮನ್ನು ಜಾರಿಸ್ಬಿಡ್ತಾರೆ. ಆಮೇಲೆ ನನ್ಗೆ ಫೋನ್ ಮಾಡ್ತಾರೆ, ಪಾಸ್ಟರ್ ಸರಿಯಾಗಿ ಹೊಡೆದು. ಯಾರು ಹೊಡೆದೆ? ಹೊಡಿಬೇಡ. ಯಾವತ್ತು ಗಂಡನ ಮೇಲೆ ಹೆಂಡತಿ ಮೇಲೆ ಕೈ ಎತ್ತಕ್ಕೆ ಹೋಗ್ಬೇಡ.
ನಾವು ದೇವರ ಮಕ್ಕಳು, ಅದು ನೆನೆಸ್ಕೊಳ್ರಿ. ನಮ್ಮ ದೇವರ ನಂಬಿಗಸ್ತರು. ಒಂದು ವೇಳೆ ದೇವರು ಆಮೇಲೆ ಆ ಮಕ್ಕಳು ನೋಡಿ, ಕೆಲವು ನೋಡಿ, ನೀನು ಪತ್ತೆ, ನೀನು ದೇವ, ನೀನು ನನ್ನ ಹೊಟ್ಟೆ ಇದೆಯಾ, ನೀನು ಕತ್ತಿ ಹಾಗೆ ಸಾಯಿಸಿರ್ಬೇಕಾದ್ರೆ ನೀನು ಬಂದು ಹುಟ್ಟಿದ್ದೆ ನನ್ನ ಹೊಟ್ಟೆ. ನೀನು ಮಗುವಾಗಿದ್ದಾಗ ಎಷ್ಟು ಟಾರ್ಚರ್ ಕೊಟ್ಟಿರ್ತೀಯ ಗೊತ್ತಾ? ನಾನೆಲ್ಲ ಭಯಂಕರ ಮಾಡಿದ್ದೆ. ಇವಾಗ ನಮ್ಮ ಮಕ್ಕಳಿಗೆ ನಾವು ಬೈತೀವಿ. ನಮ್ಮ ಅಕ್ಕ ಅಲ್ಲಿ ಇದ್ದಾರೆ, ಕೇಳಿ ಇದ್ದಾರ ಇಲ್ಲಿ ಅವಾಗ ಕಾಣೆ ಆಗುತ್ತಾರೆ. ಏನ್ ತೀಟೆ ಅಂದ್ರೆ ತೀಟೆ. ಬಾಬಾ ನಾನು ನೆನ್ಸಿ ನೋಡ್ತಾ ಇದ್ದೀನಿ, ಶಾದ್ರಕ್ಕೆ ನೋಡ್ತಾ ಇದ್ದೀನಿ ನಾನು. ಅವ್ರು ಬೈಬೇಡ್ರಿ ಮಕ್ಕಳನ್ನ. ತಂದೆ ತಾಯಿ ಮಾತು ಏನಾಯ್ತದೋ ಅದು ಹಂಗೆ ನಡಬೀಳ್ತದೆ. ಎಷ್ಟೋ ತಂದೆ ತಾಯಿ ಮಕ್ಕಳನ್ನ ಸಪಿಸಿ ಇವತ್ತು ಅವರಿಗೆ ಮಕ್ಕಳು ಹಾಕಿಲ್ಲ. ಏನಕ್ಕೆ ನೋಡಿದ್ರೆ ತಂದೆ ತಾಯಿ ಸಪಿಸಿರೋದು, ಅವ್ರ ಹೊಟ್ಟೆ ಉಡ್ಸಿರೋದು. ಆ ನೋವಾಗಲೇ ಸತ್ತೋಗ ಅಂತೀವಿ ನಾವು. ಸತ್ತೋದ ಸುಮ್ಮನೆ ಇರ್ತೀವ ನಾವು? ನೀನು ಇರೋದ್ರಿಂದ ಸತ್ತೋದ ಚೆನ್ನಾಗಿರುತ್ತೆ ಅಂತ ಮಕ್ಕಳು ನೋಡಿ ಹೇಳ್ತೀವಿ. ಸತ್ತೋದ್ರೆ ನಾವು ಸುಮ್ಮನೆ ಇರ್ತೀವ? ಆಗುತ್ತಾ? ಸಂತೋಷವಾಗಿರೋಕ್ಕಾಗುತ್ತಾ? ಆ ಮಾತು ಬರಬಾರ್ದು. ಮಗಳು ನೋಡಿ ಸತ್ತೋಗು, ನೀನು ಹಾಳಾಗೋಗು ಅಂತ ಹೇಳ್ಬೇಡ. ತಾಯೇ ತಂದೆಯೇ ಯಾವತ್ತೂ ಮಕ್ಕಳು ನೋಡಿ ಆ ಥರ ಹೇಳ್ಬೇಡಿ. ಮಕ್ಕಳು ಆಶೀರ್ವದಿಸಲ್ಪಡಿ, ಕುಟುಂಬ ಆಶೀರ್ವದಿಸಲ್ಪಡಿ. ದೊಡ್ಡವರು ನೋಡಿ ಗುಣಗುಟ್ಟಬೇಡಿ, ಪ್ರೀತಿಸಿ. ನಮ್ಮ ದೇವರು ಕುಟುಂಬಗಳನ್ನು ಪ್ರೀತಿಸುವಂತಾರೆ. ಕುಟುಂಬಗಳನ್ನು ನಂಬಿಕೆ ಯಾವುದಕ್ಕೆ? ನಮ್ಮ ಜೀವನವನ್ನು ಅತಿ ಹೆಚ್ಚಿಸಲಿ. ಆಮೇಲೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಕುಟುಂಬಗಳು ಈ ರೀತಿ ಆಶೀರ್ವದಿಸಲ್ಪಡಿ. ಕರ್ತನ ನಾಮದಲ್ಲಿ, ನಾನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಕುಟುಂಬಗಳು ಆಶೀರ್ವದಿಸಲ್ಪಡಿ. ಕುಟುಂಬಕ್ಕೆ ವಿರೋಧವಾಗಿ, ಗಂಡ ಹೆಂಡತಿಗೆ ವಿರೋಧವಾಗಿ ಎದ್ದು ಬರುವಾಗ ಸೈತಾನ ಎಲ್ಲ ಮೊಣಕಾಲ ಯಾರು ಮೊಣಕಾಲ ಆಗಬೇಕು.